ಸಂಪಾತಿ ಎತ್ತರಕ್ಕೆ ಹಾರ್ತದೆ. ನೋಡಿ, ರಾಮನ ಕಥೆ ಕೇಳಿದರೆ ಎತ್ತರಕ್ಕೆ ಹೋಗ್ತಾನೆ ಮನುಷ್ಯ. ರೆಕ್ಕೆ ಚಿಗಿರ್ತು, ಎತ್ತರಕ್ಕೆ ಹೋದ. ಆ ಸಮುದ್ರ 100 ಯೋಜನೆ ಇದೆ ಅನ್ನೋದು ಗೊತ್ತಾಯಿತು ಸಂಪಾತಿ. ಆ ಕಡೆ ದೃಷ್ಟಿ ಹಾಕಿತು. ಅಲ್ಲಿ ಲಂಕಾಪಟ್ಟಣ, ಬಂಗಾರದ ಲಂಕಾಪಟ್ಟಣ, ಅಶೋಕವನ, ಅದರಲ್ಲಿ ಶಿಂಶಪ ವೃಕ್ಷ, ಅದರ ಬುಡದಲ್ಲಿ ಸೀತೆ ಕೂತಿದ್ದಾಳೆ. ಅದು ಕಾಣಿಸ್ತು. ಸೀತೆ ಜೀವಂತವಾಗಿದ್ದಾಳೆ. ಎಲ್ಲ ವೃತ್ತಾಂತವನ್ನು ಆ ಸಂಪಾತಿ ಕಪಿಗಳಿಗೆ ಹೇಳ್ತದೆ. ಇದು ರಾಮನ ಕಥೆಯ ಒಂದು ಮಹಿಮೆ. ಆವಾಗ ಕಪಿಗಳಲ್ಲಿ ಜಿಜ್ಞಾಸೆ ಬಂತು, ಹಾಗಾದರೆ ಸಮುದ್ರ ಹಾರಿ ನಾವು ಲಂಕೆಗೆ ಹೋಗಬೇಕು. ಅಲ್ಲಿ ಸೀತೆ ಇರ್ತಾಳೆ, ಸೀತೆಯನ್ನು ಮಾತಾಡಿಸಿ ಬರಬೇಕು. ಸಮುದ್ರ ಹಾರಲಿಕ್ಕೆ ಯಾರಿಗೆ ಎಷ್ಟು ಶಕ್ತಿ ಇದೆ ಹೇಳಿ, ಯಾರ್ಯಾರು ಎಷ್ಟೆಷ್ಟು ಹಾರೀರಿ ಹೇಳಿ ಅಂತ ಬಂತು. ಯಾರ್ಯಾರು ಎಷ್ಟೆಷ್ಟು ಹಾರ್ತಿಯಿಂದಾಗ ಒಂದು ಕೋತಿ ಎದ್ದು ನಾನು 10 ಯೋಜನೆ ಹಾರಬಲ್ಲೆ ಅಂತು. ಸಂಪಾತಿ ಹೇಳಿದೆ 100 ಯೋಜನೆ ದೂರ ಇದೆ ಅಂತ. ಕೋತಿ ಹೇಳ್ತದೆ ನಾನು 10 ಯೋಜನೆ ಹಾರ್ತೀನಿ ಅಂತ. ಬಡಿದು ಕೂಡಿಸಿದ್ರೆ ಅದನ್ನು 100 ಯೋಜನ ಸಮುದ್ರ ಇದೆ, 10 ಯೋಜನೆ ತೊಗೊಂಡು ಏನು ಮಾಡ್ತೀನಿ ಹಾರಿ, ಸಮುದ್ರದ ಮಧ್ಯದಲ್ಲಿ ಬೀಳಬೇಕಷ್ಟೆ, ಕೂಡು ಸುಮ್ಮನೆ ಅಂತ. ಅದಕ್ಕೆ ಬಡಿದ್ರು ಇನ್ನೊಂದು ಕೋತಿ ಎದ್ದಿತ್ತು, ನಾನು 20 ಯೋಜನೆ ಹಾರ್ತೇನೆ ಅಂತು. ಅದನ್ನು ಬಡಿದು ಕೂಡಿಸಿದ್ರು. ಅಷ್ಟಾದರೂ ಕೋತಿಗಳಿಗೆ ಉತ್ಸಾಹ, ನಾನು 30 ಹಾರ್ತೇನೆ ಅಂತ. ಇನ್ನೊಂದು 40, 50, ಎಲ್ರಿಗೂ ಏಟು ಬಿತ್ತು. ಸುಮ್ಮನೆ ಕೂಡು ನೀವೆಲ್ಲ ಅಂತ 80 ತನಕ ಬಂತು. ನೀಲ, ಮೈಂದ, ವಿವಿಧ, ತಾರ ಇವರೆಲ್ಲ ದೊಡ್ಡ ದೊಡ್ಡ ಕಪಿಗಳು 80 ಹಾರ್ತೇವೆ ಅಂತ ಬಂದರು. ಏನು ಉಪಯೋಗ 80 ಹಾರಿದರೆ? 100 ಯೋಜನೆ ಇದೆ ಸಮುದ್ರ, ಅದು ದಾಟಿ ಹೋಗಬೇಕು. ಕೊನೆಗೆ ಜಾಂಬವಂತ ಎದ್ದು ಹೇಳ್ತಾನೆ, ನಾನು ಹಿಂದೆ 96 ಯೋಜನೆ ಹಾರ್ತಿದ್ದೆ ಅಂತ ಹಳೆ ಕಥೆ ಹೇಳ್ಕೊಂಡ. ಕೋತಿಗಳು ಕೇಳಿದ್ವು, ಪಾಸ್ಟ್ ಟೆನ್ಸ್ ಬೇಡ, ಪ್ರೆಸೆಂಟ್ ಟೆನ್ಸ್ ಹೇಳು ಅಂದರು. ಹಿಂದೆ 96 ಯೋಜನೆ ಹಾರ್ತಿದ್ದೆ. ಕೆಲವರು ಹೇಳ್ತಾರೆ, ಹಿಂದೆ ನಾನು 25 ಜಿಲೇಬಿ ತಿಂತಿದ್ದೆ. ಈಗ ಎಷ್ಟು ತಿಂತಿದ್ದೆ ಹೇಳು? ಈಗ ಅರ್ಧ ತಿಂದರೆ ಅಜೀರ್ಣ ಆಗುತ್ತೆ ಅಷ್ಟೆ. ಹಿಂದೆ ತಿಂತಿದ್ದೆ ತರುಣನಾಗಿದ್ದಾಗ, ಈಗ ಅಜೀರ್ಣ. ಹಿಂದೆ 96 ಹಾರ್ತಿದ್ದೆ ಬೇಡ, ಈಗ ಎಷ್ಟು ಹಾರ್ತಿದ್ದೆ ಹೇಳು ಅಂದಾಗ ಅವನು ಹೇಳಿದ, ಹಿಂದೆ 96 ಹಾರ್ತಿದ್ದೆ, ತ್ರಿವಿಕ್ರಮ ದೇವರ ವಿಕ್ರಮ ಪರಾಕ್ರಮ ನೋಡಿ ಕುಣಿದು ಕುಪ್ಪಳಿಸಿಬಿಟ್ಟೆ. ಬ್ರಹ್ಮಾಂಡದ ಗೋಡೆಗೆ ಮಂಡಿ ಬಡಿದು ಮೊಣಕಾಲು ಬಡಿದು ಫ್ರ್ಯಾಕ್ಚರ್ ಆಯಿತು. ಅವತ್ತಿನಿಂದ 6 ಯೋಜನೆ ಕಡಿಮೆಯಾಗಿ ಈಗ 90ಕ್ಕೆ ಇಳಿದಿದೆ ಅಂತಾಯಿತು. ಎಲ್ಲೆಲ್ಲೋ ಹೋಯ್ತು ಕಥೆ. ಫ್ರ್ಯಾಕ್ಚರ್ ಆಯಿತು, ಯಾವ ಡಾಕ್ಟ್ರ್ ಹತ್ರ ಹೋದೆ ಅಂತ ಯಾರೂ ಕೇಳಲಿಲ್ಲ ಪುಣ್ಯಕ್ಕೆ. ಸರಿ ಅಂತೂ ಈಗ 90 ಉಪಯೋಗ ಇಲ್ಲ, ಜಾಂಬವಂತ ಉಪಯೋಗ ಇಲ್ಲ ಅಂತ ಅವನನ್ನು ಸುಮ್ಮನೆ ಕೂಡಿಸಿದರು. ಇನ್ಯಾರು ಎಷ್ಟು ಹಾರ್ತೀರಿ ಅಂದಾಗ ಯುವರಾಜ ಅಂಗದ ಎದ್ದ, ನಾನು 100 ಯೋಜನೆ ಹಾರ್ತೇನೆ, ನನ್ನ ಕೆಪಾಸಿಟಿ ಅಷ್ಟು ಅಂದ. ಕೋತಿಗಳೆಲ್ಲ ಚಪ್ಪಾಳಿ ತಟ್ಟಿದ್ದು. 100 ಯೋಜನೆ ಸಮುದ್ರ ಇದೆ, 100 ಯೋಜನೆ ಹಾರುವವನೊಬ್ಬ ಸಿಕ್ಕಿಬಿಟ್ಟ ಅಂತ. ಯಾವುದೋ ಬುದ್ಧಿವಂತ ಕಪಿ ಹೇಳಿತು, ಬುದ್ಧಿ ಇಲ್ಲ ಚಪ್ಪಾಳಿ ತಟ್ತಿದ್ದೀರಿ, 100 ಯೋಜನೆ ಹಾರುವವನು ಸಿಕ್ಕರೆ ಸಾಕೆ ನಮಗೆ. 100 ಯೋಜನೆ ಹೋಗಬೇಕು, 100 ಯೋಜನೆ ವಾಪಸ್ ಬರಬೇಕು, ಎಲ್ಲಿ ಸಾಕಾಗ್ತದೆ? ಬರೀ 100 ಯೋಜನೆ ಹಾರೋನು ಇದ್ದರೆ ಯಾಕೆ ಚಪ್ಪಾಳಿ ತಟ್ತೀರಿ? 100 ಯೋಜನೆ ಹೋಗಬೇಕು, 100 ಯೋಜನೆ ಬರಬೇಕು. ಅದರಲ್ಲಿ ಮಧ್ಯದಲ್ಲಿ ಏನಾದರೂ ತೊಂದರೆಗಳಿದ್ದರೆ ಇನ್ನೂ ಬಳಸಿ ಹೋಗಬೇಕಾಗ್ತದೆ, ಸಾಲದು ಅಂತಾಯಿತು. ಹಾಗಾದರೆ ಏನು ಮಾಡೋದು? ಅಂಗದನೇ ಕೊನೆಗೆ 100, ಇನ್ಯಾರೂ ಇಲ್ಲ. ಇಷ್ಟು ತಮ್ಮ ಉತ್ಸಾಹ ಹೇಳಿದ್ರು. ಹನುಮಂತ ಸುಮ್ಮನೆ ಕೂತಿದ್ದಾನೆ. ದಕ್ಷಿಣ ತಂಡದ ನಾಯಕ ಹನುಮಂತ ಸುಮ್ಮನೆ ಕೂತಿದ್ದ. ಕೊನೆಗೆಲ್ಲರೂ ಹನುಮಂತನ ಹತ್ರ ಬಂದರು. ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ. ಸ್ತೋತ್ರ ಮಾಡಿದರು. ವಾಯುದೇವರ ಅವತಾರ ಹನುಮಂತ, ನಮೋ ನಮಃ. ನೀನು ಹೇಳಿಲ್ವಲ್ಲ, ನಿನಗೆಷ್ಟು ಉತ್ಸಾಹ ಇದೆ, ಎಷ್ಟು ಕೆಪಾಸಿಟಿ ಹೇಳು. ಆಗ ಹನುಮಂತ ಹೇಳ್ತಾನೆ, ಇಡೀ ಭೂಮಂಡಲಕ್ಕೆ ನಾನು ಎಷ್ಟು ಬೇಕಾದರೂ ಪ್ರದಕ್ಷಿಣೆ ಹಾಕಬಲ್ಲೆ ಎಂದನ. ಎಷ್ಟು ಬೇಕಾದ್ರೆ ಪ್ರದಕ್ಷಿಣೆ ಹಾಕಬಲ್ಲೆ. ಸಾಧಾರಣ ಅಲ್ಲ, ಇಡೀ ಮೇರು ಪರ್ವತಕ್ಕೆ ನಾನು ಪ್ರದಕ್ಷಿಣೆ ಹಾಕಬಲ್ಲೆ. ನನ್ನ ಸಾಮರ್ಥ್ಯಕ್ಕೆ ಇಷ್ಟು ಅಷ್ಟು ಅಂತ ಮಿತಿ ಇಲ್ಲ, ಬೇಕಾದಷ್ಟು ಸಾಮರ್ಥ್ಯ ಇದೆ. ಮತ್ತು ಯಾಕೆ ಸುಮ್ಮನೆ ಕೂತಿದ್ದಿ ಇಷ್ಟು ಹೊತ್ತು ಅಂತ ಕೇಳಿದ್ವಿ. ನಾವೆಲ್ಲ ಇಷ್ಟು ಚರ್ಚೆ ಮಾಡೋ ತನಕ ಯಾಕೆ ಸುಮ್ಮನೆ ಕೂತಿದ್ದಿ ಅಂದರೆ, ನಾನೇ ಮೊದಲು ಹಾರಿದ್ರೆ, ಹೋಗಿ ಸೀತೆ ವೃತ್ತಾಂತ ತೊಗೊಂಡು ಬಂದಿದ್ರಿ, ಆಮೇಲೆ ನೀವೆಲ್ಲ ಅಂತಿದ್ರಿ ನಮ್ಮನ್ನು ಬಿಟ್ಟಿದ್ರು ನಾವು ಹಾರ್ತಿದ್ವಿ ಅಂತ. ಎಲ್ಲರೂ ಹಾಗೇ ಆಮೇಲೆ ಅನ್ನೋದು ಜಾಸ್ತಿ. ನಂಗೆ ಬಿಟ್ಟಿದ್ರೆ ನಾನು ಮಾಡ್ತಿದ್ದೆ ಅಂತ. ಅದಕ್ಕೆ ಎಲ್ರಿಗೂ ಬಿಟ್ಟು ನೋಡಿದ ಹನುಮಂತ. ಯಾರೂ ಉಪಯೋಗ ಇಲ್ಲ ಅಂದಮೇಲೆ ತಾನು ಹಾರಿದೆ. ಇನ್ನೊಂದು ಸಲ ಯಾರು ಯಾವ ಕೋತಿನೋ ಅಂದಿರಬಾರ್ದು. ಹನುಮಂತ ನನಗೆ ಬಿಟ್ಟಿದ್ರೆ ನಾನು ಹಾರ್ತಿದ್ದೆ ಅನ್ಲಿ ನೋಡೋಣ ಒಂದು ಕೋತಿ.
ಸಾಧ್ಯನೇ ಇಲ್ಲ. ಎಲ್ಲ ಅವುಗಳಿಗೆ ಮೊದಲು ಚಾನ್ಸ್ ಕೊಟ್ಟು ತೇಷಾಂ ಅಶಕ್ತಿಂ ಪ್ರಕಟಾಂ ವಿಧಾಯ, ಅವರೆಲ್ಲರೂ ಅಶಕ್ತರು ಅಂತ ಅವರ ಬಾಯಲ್ಲೇ ಹೇಳಿಸಿ ಆಮೇಲೆ ತಾನು ಬೃಹದಾಕಾರವಾದ ರೂಪ ತಾಳ್ತಾನೆ ಹನುಮಂತ. ರಾಯಭಾರ ಮಾಡಲಿಕ್ಕೆ ಹೊರಟ. ಅಲ್ಲಿಂದ ಸುಂದರಕಾಂಡ ಪ್ರಾರಂಭ. ಹನುಮಂತನ ಕಾಂಡ, ಸುಂದರಕಾಂಡ ಪೂರ್ತಿ ಹನುಮಂತನ ಕಾಂಡ. ವಾಲ್ಮೀಕಿ ಋಷಿಗಳು ಹನುಮಂತನ ಕಾಂಡಕ್ಕೆ ಹನುಮತ್ ಕಾಂಡ ಅಂತ ಹೆಸರಿಡಲಿಲ್ಲ, ಸುಂದರಕಾಂಡ ಅಂತ ಹೆಸರಿಟ್ಟರು. ಯಾಕೆಂದರೆ ಹನುಮಂತನ ಹೆಸರೇ ಸುಂದರ ಅಂತ, ನೋಡಲಿಕ್ಕೂ ಬಹಳ ಸುಂದರ ಅಂತೆ. ಸುಂದರನಾದ ರಾಮನೇ ಹೇಳ್ತಾನೆ ಲಕ್ಷ್ಮಣಗೆ, ಎಷ್ಟು ಚೆನ್ನಾಗಿದ್ದಾನೆ ನೋಡು ಹನುಮಂತ ಅಂತ. ಅವನ ಹುಬ್ಬು ನೋಡು, ಅವನ ಮೂಗು ನೋಡು, ಅವನ ಮುಖ ನೋಡು, ಏನು ವರ್ಚಸ್ಸು, ಎಷ್ಟು ಸೌಂದರ್ಯ ಇದೆ ಅಂತ ರಾಮ ವರ್ಣನೆ ಮಾಡ್ತಾನೆ. ಅಂದ ಸುಂದರ ಅಂದರೆ ಸುಂದರ ಕಪಿ ಮುಖ್ಯೇ ಸ್ಯಾತ್. ಸುಂದರ ಅಂದರೆ ಹನುಮಂತ. ಸುಂದರಕಾಂಡದ ಕಥೆ ಸುಂದರ. ಯಾಕೆ ಹನುಮಂತ ಸೀತೆಯನ್ನು ಕಂಡ, ಉಂಗುರ ಕೊಟ್ಟ, ಸೀತೆಯ ಚೂಡಾಮಣಿಯನ್ನು ತಂದು ರಾಮನಿಗೆ ಕೊಟ್ಟ ಸುಂದರವಾದ ಕಥಾ ಪ್ರಸಂಗ. ಸೀತೆಯೂ ಕೂಡ ಬಹಳ ದುಃಖಪಟ್ಟಿದ್ದವಳು ಆ ರಾಮನ ಉಂಗುರ ನೋಡಿದ ಕೂಡಲೇ ಸುಂದರಿಯಾಗಿಬಿಟ್ಲು, ಪರಮ ಸುಂದರಿಯಾದಳು, ಮುಖದಲ್ಲಿ ಲವಲವಿಕೆ ಬಂತು. ಸುಂದರೇ ಸುಂದರಿ ಸೀತಾ, ಸುಂದರೇ ಸುಂದರಿ ಕಥಾ. ಸುಂದರಕಾಂಡದಲ್ಲಿ ಸೀತೆನೂ ಸುಂದರಿಯಾದಳು, ಕಥೆನೂ ಸುಂದರ, ರಾಮನೂ ಸುಂದರ. ಯಾಕೆ ಚೂಡಾಮಣಿಯನ್ನು ನೋಡಿದ, ಸೀತೆ ಬದುಕಿದ್ದಾಳೆ ಅಂತ ಗೊತ್ತಾಗಿ ರಾಮನೂ ಸುಂದರ. ಸುಂದರೇ ಕಿಮ್ನ ಸುಂದರಂ. ಸುಂದರಕಾಂಡದಲ್ಲಿ ಯಾವುದು ಸುಂದರ ಅಲ್ಲ, ಎಲ್ಲ ಸುಂದರಮಯ ಪ್ರಸಂಗ. ಹನುಮಂತ ರಾಯಭಾರಕ್ಕೆ ಹೊರಟ. ದೊಡ್ಡ ರೂಪ ತಾಳಿದ. ಕಪಿಗಳೆಲ್ಲ ಹೇಳಿದ್ವು, ಹನುಮಂತ ಬೇಗ ಬರ್ತಿತ್ತಾನೆ, ನೀ ಬರೋ ತನಕ ನಾವಿಲ್ಲೇ ಕಾಯ್ತಿರ್ತೀವಿ, ಹೋಗಿ ಯಶಸ್ಸು ಗಳಿಸಿ ಬಾ ಅಂತಂದರು. ಹನುಮಂತ ಹೇಳ್ತಾನೆ, ಈಗ ಏನು ಉತ್ಸಾಹ ತಗೊಂಡಿದ್ದೀನಿ, ಇದೇ ಉತ್ಸಾಹದಿಂದ ಇದೇ ವೇಗದಿಂದ ನಾನು ಲಂಕಾಪಟ್ಟಣ ತನಕ ಹೋಗ್ತೇನೆ. ನನ್ನ ಉತ್ಸಾಹ ಕುಂಠಿತ ಆಗೋದಿಲ್ಲ. ಲಂಕೆಗೆ ಹೋಗಿ ಅಲ್ಲೆಲ್ಲ ಹುಡುಕ್ತೀನಿ ಅಂದರೆ ಸ್ವಲ್ಪ ಹೊತ್ತು ಹುಡುಕ್ತೀನಿ. ಅಲ್ಲಿ ಸೀತೆ ಸಿಗಲಿಲ್ಲ ಅಂದರೆ ಇದೇ ವೇಗದಿಂದ ಸ್ವರ್ಗಕ್ಕೆ ಹೋಗ್ತೇನೆ, ಅಲ್ಲಿ ಹುಡುಕ್ತೀನಿ. ಅಲ್ಲಿಯೂ ಸಿಗಲಿಲ್ಲ ಅಂದರೆ ಸ್ವಲ್ಪ ಹೊತ್ತು ಹುಡುಕ್ತೀನಿ. ಕೆಲವ್ರನ್ನ ಹುಡ್ಕೊಂಡು ಬಾ ಅಂತಂದರೆ ಹುಡ್ಕೊಂಡೇ ಇರ್ತಾರೆ, ವರ್ಷಗಟ್ಟಲೆ ಹುಡುಕೊಂಡೇ ಇರೋದು. ಅವ್ರನ್ನ ಹುಡುಕ್ಲಿಕ್ಕೆ ಇನ್ನೊಬ್ಬರನ್ನ ಕಳಿಸಿದ್ರೆ ಅವ್ರು ಇವನನ್ನು ಹುಡುಕ್ತಾ ಇರೋದು. ಹನುಮಂತ ಹೇಳ್ತಾನೆ, ಸ್ವಲ್ಪ ಹೊತ್ತು ಹುಡುಕ್ತೀನಿ, ಅಲ್ಲಿ ಸಿಗಲಿಲ್ಲ ಅಂದರೆ ಸ್ವರ್ಗಕ್ಕೆ ಹೋಗ್ತೀನಿ ಇದೇ ವೇಗದಿಂದ, ಅಲ್ಲಿ ಹುಡುಕ್ತೀನಿ. ಸಿಗಲಿಲ್ಲ ಅಂದರೆ ಮತ್ತೆ ಲಂಕೆಗೆ ಬರ್ತೀನಿ, ಮತ್ತೆ ಹುಡುಕೋದಿಲ್ಲ, ಇಡೀ ಲಂಕೆಯನ್ನೇ ಕಿತ್ತಿ ತಂದು ಕಿಷ್ಕಿಂಧೆಯಲ್ಲಿಡ್ತೀನಿ, ನೀವು ನಾವು ಸೇರಿ ಹುಡ್ಕೊಂಡಂತೆ ಅಂದ್ಬಿಟ್ಟ. ಏನು ಉತ್ಸಾಹ! ಸಮುತ್ಪಾಟ್ಯ ಸರಾವಣಾಂ ಆನಯಿಷ್ಯಾಮಿ ವಾ ಲಂಕಾಂ ಸಮುತ್ಪಾಟ್ಯ ಸರಾವಣಾಂ. ರಾವಣ ಇದ್ದ ಹಾಗೆ ಲಂಕೆಯನ್ನೇ ಕಿತ್ತಿ ತಂದಿಡ್ತೇನೆ ಅಂತಾನೆ, ಇಡೀ ಪಟ್ಟಣ ತಂದಿಡ್ತಾನಂತ. ಅಂಥ ಉತ್ಸಾಹ ಹನುಮಂತನೇ. ಆ ಉತ್ಸಾಹದಲ್ಲಿ ಹೊರಟ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿಲಂಘೈಷುರರ್ಣವಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನು. ಆ ಮಹೇಂದ್ರ ಪರ್ವತದ ಮೇಲೆ ಕಾಲಿನಿಂದ ಒತ್ತಿ ಹಾರಬೇಕಲ್ಲ, ಜರ್ಕ್ ತಗೊಳ್ಳೋದು ಅಂತಾರೆ. ಚೆನ್ನಾಗಿ ಒತ್ತಿ ಅಲ್ಲಿಂದ ಹಾರಿದ. ಹಾರುವಾಗ ಆ ಪರ್ವತವೇ ಭೂಮಿ ಕೆಳಗಡೆ ಹೋಯ್ತಂತೆ. ಅಷ್ಟು ಗಿಡಮರಗಳು, ಅವನು ಹಾರಿದ ವೇಗಕ್ಕೆ ಗಿಡಮರಗಳೆಲ್ಲ ಹಿಂಬಾಲಿಸಿದುವಂತೆ. ಧೂಳು ಹಿಂಬಾಲಿಸ್ತು, ತರೆಗೆಲೆಗಳು, ಗಿಡಮರಗಳೇ ಹಿಂಬಾಲಿಸಿದವು. ಹನುಮಂತನನ್ನು ಬೀಳ್ಕೊಡ್ಲಿಕ್ಕೋ ಎಂಬಂತೆ ಹಿಂಬಾಲಿಸಿದುವಂತೆ. ಅಂಥ ವೇಗದಿಂದ ಹಾರಿದ್ದಾನೆ. ಮಂತ್ರ ಹೇಳ್ಕೊಂಡು ಹೋಗ್ತಾ ಇದ್ದ, ಯಾವುದೋ ಹಾಡಲ್ಲ. ರಾಘವೋ ವಿಜಯಂ ದದ್ಯಾನ್ ಮಮ ಸೀತಾಪತಿ ಪ್ರಭು. ರಾಘವೋ ವಿಜಯಂ ದದ್ಯಾನ್ ಮಮ ಸೀತಾಪತಿ ಪ್ರಭು. ಸೀತಾಪತಿ ಪ್ರಭು ರಾಘವ ನನಗೆ ವಿಜಯ ಉಂಟು ಮಾಡಲಿ ಅಂತ ಹೇಳಿಕೊಂಡು ಹೊರಟ. ಸೀದಾ ಹೋಗುವಾಗ ದಾರಿಯಲ್ಲಿ ಮೈನಾಕ ಅಂತ ಒಂದು ಪರ್ವತ ಅಡ್ಡ ಬಂತು. ಬಹಳ ದೂರ ಇದೆ ಲಂಕೆ, ಸ್ವಲ್ಪ ನನ್ನಲ್ಲಿ ವಿಶ್ರಾಂತಿ ಪಡೆದು ಹೋಗು. ನಿಮ್ಮ ತಂದೆಯೇ ನನ್ನನ್ನು ತಂದು ಈ ಸಮುದ್ರದಲ್ಲಿ ಬಚ್ಚಿಟ್ಟಿದ್ದಾನೆ ಹನುಮಂತ. ನಿಮ್ಮ ತಂದೆಯಿಂದ ನಾನು ಉಪಕೃತ, ಅದರಿಂದ ನಿನಗೆ ಉಪಕಾರ ಮಾಡ್ತೇನೆ, ಒಂದು ಕ್ಷಣ ವಿಶ್ರಾಂತಿ ಪಡೆದು ಹೋಗು ಅಂತ ಅಡ್ಡ ಬಂತು. ಹೇಳಿದ, ನನಗೆ ವಿಶ್ರಾಂತಿ ಬೇಕಾಗಿಲ್ಲ ಅಂದ. ಯಾರಿಗೆ ಶ್ರಮ ಆಗಿರ್ತದೆ ಅವರಿಗೆ ವಿಶ್ರಾಂತಿ, ನನಗೆ ಶ್ರಮ ಇಲ್ಲ. ಅದು ರಾಮನ ಕೆಲಸಕ್ಕೆ ಹೋದಾಗ ಶ್ರಮ ಆಯಿತು ಅಂತ ವಿಶ್ರಾಂತಿ ಪಡೆಯೋದು ಧರ್ಮವೇ ಅಲ್ಲ. ರಾಮನ ಕೆಲಸಕ್ಕೆ ಹೋಗಿ ಶ್ರಮ ಆಯಿತು ಅಂತಾರೆ ಯಾರಾದರೂ? ನನಗೆ ಶ್ರಮ ಇಲ್ಲ, ನನ್ನ ಹೆಸರೇ ಅಶ್ರಮ ದೇವತೆ, ನನಗೆ ಶ್ರಮ ಇಲ್ಲ, ಅಶ್ರಮ ಅಂತ ನನ್ನ ಹೆಸರು, ಶ್ರಮವೇ ಇಲ್ಲ.
ಆದ್ದರಿಂದ ನನಗೆ ವಿಶ್ರಾಂತಿ ಬೇಕಾಗಿಲ್ಲ. ನೀನು ಇಷ್ಟು ಬಾಯಿ ಮಾತಿನಿಂದ ಕೇಳಿದೆಲ್ಲ, ನಿನ್ನ ಸೌಜನ್ಯ ತೋರಿಸಿದಿ, ಸಾಕು ನೀನು ಹೋಗು ಅಂತ ಅದನ್ನು ಕೊಟ್ಟು ಕಳಿಸಿ ಮುಂದೆ ಹೋದ. ಸುರಸ ಅಂತ ಒಬ್ಬಳು ಬಂದಳು, ನಾಗಮಾತೆ. ಸುರಸ ಬಂದು ಹನುಮಂತನಿಗೆ ಅಡ್ಡ ಬಂದಳು. ನನಗೆ ದೇವತೆಗಳ ವರ ಇದೆ, ಈ ದಾರಿಯಲ್ಲಿ ಯಾರು ಬಂದರೂ ನನ್ನ ಬಾಯಿಗೆ ಬೀಳಬೇಕು ಅಂತ ಅಂದವಳು. ನಾನು ಬ್ರಹ್ಮಚಾರಿ, ಹೋಗಿ ಹೋಗಿ ನಾನು ಹೆಣ್ಣಿನ ಬಾಯಿಗೆ ಬೀಳಲ್ಲ? ಗೃಹಸ್ಥರು ಬೀಳ್ತಿರ್ತಾರೆ ಹೆಣ್ಮಕ್ಳ ಬಾಯಿಗೆ. ನಾನು ಬ್ರಹ್ಮಚಾರಿ, ನಾನು ಯಾಕೆ ನಿನ್ನ ಬಾಯಿಗೆ ಬೀಳಲಿ? ದೇವತೆಗಳು ವರ ಕೊಟ್ಟಿದ್ದಾರೆ, ಬಂದವರೆಲ್ಲ ನನ್ನ ಬಾಯಿಗೆ ಬೀಳಬೇಕು. ಅಷ್ಟರಲ್ಲೇ ಹನುಮಂತ ಇನ್ನೂ ದೊಡ್ಡದಾಗಿಬಿಟ್ಟ. ಹೇಳಿದ, ನಿನ್ನ ಬಾಯಿಗೆ ಬೀಳ್ತೇನೆ ಬೇಕಾದರೆ, ಆದರೆ ನಿನ್ನ ಬಾಯಿ ಸಣ್ಣದು, ನನ್ನ ದೇಹ ದೊಡ್ಡದು ಅಂದ. ನನ್ನ ಬಾಯಿ ಸಣ್ಣದು ಅಂತ ಏನಿಲ್ಲ, ನನ್ನ ಬಾಯಿ ದೊಡ್ಡದು ಮಾಡಲಿಕ್ಕೆ ಬರ್ತದೆ ನನಗೆ ಅಂತ 10 ಯೋಜನ ಅಗಲ ತೆಗೆದ್ಲು. 10 ಯೋಜನ ಬಾಯಿ ತೆಗೆಯುವಾಗ ಹನುಮಂತ 20 ಯೋಜನ ಆದ. ಅವಳು 30 ಯೋಜನ ಬಾಯಿ ತೆಗೆದ್ಲು. ಇವನು 40 ಆದ, 50 ತೆಗೆದ್ಲು, 60, 70, 80, ಕೊನೆಗೆ 100 ಯೋಜನ ಸಮುದ್ರ ಇದೆಯಲ್ಲ ಅಷ್ಟು ದೊಡ್ಡ ಬಾಯಿ ತೆಗೆದ್ಲು. ಆವಾಗ 90 ಯೋಜನ ಆದಂಥ ಹನುಮಂತ ಸಣ್ಣ ರೂಪ, ಒಂದು ಕ್ಷಣದಲ್ಲಿ ಸಣ್ಣ ರೂಪ ಧರಿಸಿದ. ಅಷ್ಟು ಸುಲಭ ಅಲ್ಲ ದೊಡ್ಡ ರೂಪ ಮಾಡಿದ್ದು ಸಣ್ಣದಾಗು ಅಂತಂದರೆ, ಅದಕ್ಕೆಲ್ಲ ಬಹಳ ಸಿದ್ಧಿ ಬೇಕಾಗ್ತದೆ. ದೊಡ್ಡ ರೂಪ ಸಣ್ಣದು ಮಾಡಿಬಿಡು ಅಂದ್ರೆ ಒಂದೇ ಕ್ಷಣಕ್ಕಾಗುತ್ತೆ, ಅಷ್ಟು ಸುಲಭ. ಒಂದು ಕ್ಷಣದಲ್ಲಿ ಸಣ್ಣ ರೂಪ ಧರಿಸಿ ಬಾಯಿ ಒಳಗೆ ಹೋದ, ಪ್ರವೇಶ ಮಾಡಿದ. ದೇವತೆಗಳು ವರ ಕೊಟ್ಟಂತೆ ನಿನ್ನ ಬಾಯಿಗೆ ಬಿದ್ದಿದ್ದೀನಿ, ಬಾಯಿ ಮುಚ್ಚು ಅಂದ. ಅಷ್ಟು ಬೇಗ ಬಾಯಿ ಮುಚ್ಚಲಿಕ್ಕೆ ಆಗಿಲ್ಲ ಅವಳಿಗೆ, ಗ್ರ್ಯಾಜುಯಲ್ಲಾಗಿ ಮುಚ್ಚಬೇಕು. 100 ಯೋಜನ ತೆಗೆದಿದ್ದಾಳೆ, ಇದಕ್ಕಿದ್ದಂಗೆ ಮುಚ್ಚು ಅಂದರೆ ಹೇಗೆ? ನಿಧಾನವಾಗಿ ಮುಚ್ಚಬೇಕು. ಭಾಳ ಹೊತ್ತು ಹಿಡಿತು. ಇವನು ನೋಡಿದ, ನೀನು ಯಾಕೋ ಬಾಯಿ ಮುಚ್ಚೋ ಲಕ್ಷಣ ಇಲ್ಲ, ನನ್ನ ಪಾಡಿಗೆ ನಾವು ಹೋಗ್ತೀನಿ ಅಂತ ಹೊರಗೆ ಬಂದ್ಬಿಟ್ಟು. ಹನುಮಂತ ಹೊರಗೆ ಬಂದ. ಪುಷ್ಪವೃಷ್ಟಿ ಮಾಡಿದರು ದೇವತೆಗಳು. ಹನುಮಂತನ ಯುಕ್ತಿಯನ್ನು ನೋಡಿ ಪುಷ್ಪವೃಷ್ಟಿ ಮಾಡಿದರು. ಮುಂದೆ ಹೋದಾಗ ಹನುಮಂತ ಹೋಗ್ತಾ ಇದ್ದಾನೆ. ಯಾರೋ ಕೆಳಗೆ ಎಳಿತಾ ಇದ್ದಾಗ ಕಾಣಿಸ್ತಾ ಇದೆ. ನೋಡ್ತಾನೆ, ಯಾರೂ ಕಾಣಿಸ್ತಲ್ಲ, ಯಾರೋ ಎಳಿತಾ ಇದ್ದಾರೆ. ಮೇಲೆ ಹೋಗ್ತಾ ಇದ್ದಾನೆ ಸಮುದ್ರದ ಮೇಲಿಂದ ಆ ಲಂಕೆಗೆ. ಕೆಳಗೆ ಎಳಿತಾ ಇದ್ದಾರೆ, ಕಾಲು ಎಳಿತಾ ಇದ್ದಾರೆ. ಅದು ಮೇಲೆ ಹೋಗೋರನ್ನ ಕಾಲು ಎಳೆಯೋದು ಅಂತ ಉಂಟಲ್ಲ, ಅದು ಆವಾಗಿಂದ ಇದ್ದ ಪದ್ಧತಿನೇ ಅದು. ಹನುಮಂತ ಹೋಗುವಾಗಲೂ ಕಾಲು ಎಳಿಲಿಕ್ಕೆ ಶುರು ಮಾಡಿದ್ರು. ಆದರೆ ಕಾಲಲ್ಲ, ನೆರಳಿನ ಕಾಲು. ಹನುಮಂತ ಹೋಗ್ತಾ ಇದ್ದರೆ ಅವನ ನೆರಳು ಬಿದ್ದಿತ್ತಂತೆ ಸಮುದ್ರದಲ್ಲಿ. ಸಿಂಹಿಕಾ ಅಂತ ಒಬ್ಬ ರಾಕ್ಷಸಿ ಇದ್ಲು, ಆ ಹನುಮಂತನ ನೆರಳಿನ ಕಾಲು ಹಿಡಿದು ಎಳಿತಾ ಇದ್ದಾಳೆ. ಹನುಮಂತ ಹೀಗೆ ಬರ್ತಾ ಇದ್ದಾನೆ, ಕೆಳಗಡೆ ಬರ್ತಾ ಇದ್ದಾನೆ. ಕೊನೆಗೆ ಬಂದೇ ಬಿಟ್ಟ. ಆ ರೀತಿ ನೆರಳು ಎಳೆದ್ಲು ಅವಳು. ನೆರಳು ಎಳೆಯೋ ಶಕ್ತಿ ಇತ್ತಂತ ಅವಳಿಗೆ. ನೆರಳು ಎಳೆದ್ರೆ ಆ ವ್ಯಕ್ತಿನೇ ಬರ್ತಿದ್ದ. ನೆರಳು ಎಳೆದ್ಲು. ಹನುಮಂತ ಅವಳು ಬಾಯಿಗೆ ಹೋದ, ಕರುಳು ಎಳೆದ. ಅಷ್ಟೇ, ನೀನು ಬರೀ ನೆರಳು ಎಳಿತಿ, ನಾನು ಕರುಳೇ ಎಳಿತೇನೆ ಅಂತ ಕರುಳನ್ನೇ ಕಿತ್ತು ಹಾಕಿ ಅವಳನ್ನು ಕೊಂದು ಮುಂದೆ ಬರ್ತಾನೆ. ಪ್ರಾಕಾರ ಪರ್ವತ ಅಂತ ಒಂದು ಪರ್ವತ ಇದೆ. ಆ ಪರ್ವತಕ್ಕೆ ಬಂದು ಇಳಿದ. ಅದನ್ನು ದಾಟಬೇಕಲ್ಲ, ಅದು ದೊಡ್ಡ ಕಾಂಪೌಂಡ್ ವಾಲು, ಅದನ್ನು ದಾಟಿ ಹೋದನಂತೆ. ಮಹಾದ್ವಾರದಿಂದ ಹೋಗಲಿಲ್ಲ. ಯಾಕೆಂದರೆ ಶತ್ರುಗಳ ಮನೆಗೆ ಬಾಗಿಲಿನಿಂದ ಹೋಗಬಾರ್ದು ಅಂತ ನಿಯಮ. ಅದಕ್ಕೋಸ್ಕರ ಪ್ರಾಕಾರಮಭಿಪಪ್ಲುವೆ, ದೊಡ್ಡ ಪ್ರಾಕಾರ ಕಟ್ಟಿದ್ರು. ಆ ಕಾಂಪೌಂಡ್ ವಾಲ್ ಹಾರಿ ಹೋದನಂತೆ. ನೋಡೋರಿಗೆ ಕೋತಿ ಚೇಷ್ಟೆ ಅಂತ ಅನ್ನಿಸ್ತದೆ, ಹಾಗೇನಿಲ್ಲ. ಶತ್ರುಗಳ ಮನೆ ಆದ್ದರಿಂದ, ರಾವಣ ಶತ್ರು ಆದ್ದರಿಂದ ಕಾಂಪೌಂಡ್ ವಾಲ್ ಹಾರಿ ಒಳಗಡೆ ಹೋಗ್ತಾನೆ. ಲಂಕಿಣಿ ಬಂದಳು. ಯಾರು ಬಂದರೂ ನಾನು ಒಳಗಡೆ ಬಿಡೋದಿಲ್ಲ ಅಂದ್ಲು ಲಂಕಿಣಿ. ಆ ಲಂಕಾಪಟ್ಟಣದ ಅಭಿಮಾನಿ ಅವಳು. ಒಂದು ಸೊಳ್ಳೆ ಒಳಗೆ ಹೋಗಲಿಕ್ಕಿಲ್ಲ ನನ್ನ ಅನುಮತಿ ಇಲ್ಲದೆ. ಪ್ರತಿಯೊಬ್ಬರೂ ನನ್ನ ಅನುಮತಿ ಪಡೆದೇ ಹೋಗಬೇಕು. ಯಾರು ನೀನು? ಹನುಮಂತ ಹೇಳಿದ್ದಂತೆ, ನಾನು ಸುಮ್ಮನೆ ಬಂದಿದ್ದೀನಿ, ಊರು ನೋಡೋಣ ಅಂತ ಬಂದಿದ್ದೀನಿ, ಆ್ಯಸ್ ಎ ಟೂರಿಸ್ಟ್ ಅಂತ ಅಂದ ಅವನು. ಟೂರಿಸ್ಟಾಗಿ ಬಂದಿದ್ದೀನಿ ನಾನು, ಯಾರು ಬಂದರೂ ಬಿಡೋಲ್ಲ, ಹಾಗೆಲ್ಲ ನನ್ನ ಅನುಮತಿ ಇಲ್ಲದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಕಪಾಳಕ್ಕೆ ಹೊಡೆದು ಅವಳನ್ನು ಉರುಳಿಸಿದ. ಆಗ ಅವಳು ಹೇಳಿದ್ಲು, ನೀವು ಹೋಗು ಪರವಾಗಿಲ್ಲ. ನನಗೆ ಬ್ರಹ್ಮದೇವರು ಹೇಳಿದರು, ಯಾವಾಗ ಒಂದು ಕೋತಿ ಬಂದು ನಿನಗೆ ಹೊಡಿತದೆ ಆವಾಗ ಲಂಕಾಪಟ್ಟಣ ಹಾಳಾಯಿತು ಅಂತ ಹೇಳಿದರು. ಲಂಕಾಪಟ್ಟಣ ಹಾಳು ಅಂತಲೇ ಅರ್ಥ. ಯಾಕೆಂದರೆ ಲಂಕೆ ಅಭಿಮಾನಿನೇ ನಾನು, ನನ್ನ ಕಪಾಳಕ್ಕೆ ಏಟು ಬಿದ್ದಿದೆ, ನೀವು ಹೋಗು ಅಂತ ಕೊಟ್ಟು ಕಳಿಸಿದ್ಲು. ಹನುಮಂತ ಒಳಗಡೆ ಬಂದು ಸಣ್ಣ ಕೋತಿ ರೂಪ ಧರಿಸಿದ. ಬೃಹದಾಕಾರವಾಗಿ ಬಂದಿದ್ದವನು ಮರಕೋತಿಯಂತೆ ರೂಪ ಧರಿಸಿದ. ಹನುಮಂತ ಅಂತ ಯಾರಿಗೂ ಗೊತ್ತೇ ಆಗಬಾರ್ದು, ಕೋತಿ ಓಡಾಡ್ತದೆ ಅಂತ ಅನಿಸಿರಬೇಕು. ಅಂಥ ಕೋತಿಯ ರೂಪ ಧರಿಸಿ ಎಲ್ಲ ಕಡೆ ಅಡ್ಡಾಡಿ ರಾವಣನ ಮನೆಗೆ ಬರ್ತಾನೆ. ಅಲ್ಲಿ ಒಂದು ದೊಡ್ಡ ವಿಮಾನ ಇತ್ತು, ಪುಷ್ಪಕ ವಿಮಾನ ತಂದಿಟ್ಟುಕೊಂಡಿದ್ದ ಕುಬೇರಂದು. ಆ ವಿಮಾನ ನೋಡಿ ಆಶ್ಚರ್ಯ ಆಯಿತು. ಇವನಿಗೆ ಯಾಕೆ ವಿಮಾನ? ಮಾನ ಇದ್ದವನಿಗೆ ವಿಮಾನ,
ಮಾನಗೆಟ್ಟವನಿವನು, ಇವನಿಗೆ ಯಾಕೆ ವಿಮಾನ ಇಟ್ಟಿದ್ದಾರೆ ಅಂತ ಒಂದು ಸಲ ಯೋಚನೆ ಮಾಡಿದ. ಅಂಥ ಭವ್ಯವಾದ ವಿಮಾನ ನೋಡಿದ. ಅಲ್ಲಿ ಒಳಗಡೆ ಪ್ರವೇಶ ಮಾಡಿದ ರಾವಣನ ಮನೆಗೆ. ಸ್ತ್ರೀಯರೆಲ್ಲ ಅಂತಃಪುರದಲ್ಲಿ ಮಲಗಿದ್ದರು. ಅವ್ರನ್ನೆಲ್ಲ ನೋಡ್ತಾ ಬಂದ. ಸ್ತ್ರೀಯರು ಅಂದರೆ ರಾಕ್ಷಸ ಸ್ತ್ರೀಯರು. ಆ ರಾಕ್ಷಸ ಸ್ತ್ರೀಯರು ಒಬ್ಬೊಬ್ಬರು ಒಂದೊಂದು ರೀತಿ ವಿಕಾರವಾಗಿದ್ದರು. ಒಬ್ಬಳಿಗೆ ತಲೆ ಮೇಲೆ ಮೂಗಿತ್ತಂತೆ, ಮುಖದಲ್ಲಿ ಕಿವಿ, ನಾನಾ ಥರ ನೋಡಲಿಕ್ಕೆ ಅಸಹ್ಯ. ಅಂಥ ವಿಚಿತ್ರ ವಿಚಿತ್ರ ರೂಪದ ರಾಕ್ಷಸಿಯರನ್ನೆಲ್ಲ ನೋಡ್ತಾ ಎಲ್ಲ ಮೈಮೇಲೆ ಎಚ್ಚರಿಲ್ಲದೇನೆ, ಪ್ರಜ್ಞೆ ಇಲ್ಲದೇನೆ ಯದ್ವಾ ತದ್ವಾ ಬಿದ್ದಿದ್ದಾರೆ ರಾತ್ರಿ ಹೊತ್ತು. ಅವ್ರನ್ನೆಲ್ಲ ನೋಡ್ತಾ ಒಂದು ಸುಂದರ ಸ್ತ್ರೀಯನ್ನು ನೋಡಿದ. ಓ, ಎಷ್ಟು ಬೇಗ ನನ್ನ ಕಾರ್ಯ ಸಿದ್ಧಿ ಆಯಿತು ಅಂತ ಅನಿಸ್ಬಿಡ್ತು ಅವನಿಗೆ. ಯಾಕೆಂದರೆ ಅಂಥ ರಾಕ್ಷಸಿಯರ ಮಧ್ಯದಲ್ಲಿದ್ದ ಸುಂದರಿ ಅಂದರೆ ಸೀತೆ ಅಂತ ಅಂದ್ಕೊಂಡ. ಸೀತೆ ಕಂಡುಬಿಟ್ಲು ಅಂಥೇಳಿ ಆಸ್ಫೋಟಯಾಮ ಸಚುಚುಂಬ ಪುಚ್ಛಂ ನನಂದ ಚಿಕ್ರೀಡ ಜಗೌ ಜಗಾಮ ಸ್ತಂಭಾನರೋಹನ್ ನಿಪಪಾತ ಭೂಮೌ ನಿದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನಾಂ. ತನ್ನ ಬಾಲಕ್ಕೆ ಮುತ್ತಿಡೋದು, ನಿಂತಲ್ಲಿ ನಿಲ್ಲಿಕ್ಕಾಗ್ತಾ ಇಲ್ಲ, ಚಡಪಡಿಸ್ತಾ ಇದ್ದಾನೆ, ಆ ಕಡೆ ಹಾರ್ತಾನೆ ಈ ಕಡೆ ಹಾರ್ತಾನೆ. ಚುಚುಂಬ ಪುಚ್ಛಂ ನನಂದ ಚಿಕ್ರೀಡ ಜಗೌ ಜಗಾಮ, ಏನೇನೋ ಕೂಗೋದು, ನಾನಾ ಥರ ವಿಕಾರಗಳನ್ನು ತೋರಿಸಿದ. ಅಷ್ಟು ಸಂತೋಷ ಆಗಿತ್ತು. ಸೀತೆ ಕಂಡುಬಿಟ್ಲು ಅಂತ. ಆಮೇಲೆ ಮರುಕ್ಷಣದಲ್ಲಿ ವಿಚಾರ ಮಾಡ್ತಾನಂತೆ. ಅಂದರೆ ಹನುಮಂತನಿಗೆ ಆ ಹೆಂಗಸನ್ನು ನೋಡಿ ಸೀತೆ ಅಂತ ಭ್ರಮೆ ಬಂತು ಅಂತ ತಿಳ್ಕೋಬಾರ್ದು. ಸೀತಾದೇವಿಗೆ ಭ್ರಮೆ ಇಲ್ಲ. ನಿಜವಾಗೂ ಆ ಹೆಂಗಸಿ ಯಾರು ಗೊತ್ತೇ? ಮಂಡೋದರಿ, ರಾವಣನ ಹೆಂಡತಿ ಮಂಡೋದರಿ ಅಲ್ಲಿದ್ದಂತೆ. ಅವಳು ಇದ್ದದ್ರಲ್ಲಿ ಸ್ವಲ್ಪ ವಾಸಿ. ಆ ಹನುಮಂತ ಆ ಮಂಡೋದರಿಯನ್ನು ನೋಡಿ ಸೀತೆ ಅಂತ ಅಂದ್ಕೊಂಡಂತೆ. ಅಂದರೆ ಭ್ರಮೆ ಬಂದ ಹಾಗಾಯಿತೋ ಇಲ್ವೋ? ಅದಕ್ಕೆ ಅಭಿಪ್ರಾಯ ಹೀಗೆ, ಸೀತೆ ಅಂತ ಭ್ರಮೆ ಬರುವಷ್ಟು ಸುಂದರಿಯಾಗಿದ್ದಂತೆ ಮಂಡೋದರಿ. ಸೀತೇನೇ ಅನಿಸುವಷ್ಟು ಭ್ರಮೆ ಬರಬೇಕು ಇನ್ನೊಬ್ಬರಿಗೆ, ಅಂಥ ಸೌಂದರ್ಯ ಅವಳಲ್ಲಿತ್ತು ಮಂಡೋದರಿಯಲ್ಲಿ. ಅಂಥ ಸುಂದರಿಯಾದ ಮಂಡೋದರಿ ಇರುವಾಗಲೂ ಇವನು ಸೀತೆಯನ್ನು ಅಪಹರಿಸಿ ಬಂದಿದ್ದಾನೆ ಅಂತ ತಿಳಿಸುವ ತಾತ್ಪರ್ಯ. ಆ ರೀತಿ ವಾಲ್ಮೀಕಿಗಳು ಬರೆದಿದ್ದಾರೆ. ಆಮೇಲೆ ವಿಚಾರ ಮಾಡಿದ, ನಾನು ಇವಳನ್ನು ಸೀತೆ ಅಂತ ಅಂದ್ಕೊಂಡು ಕುಣಿದು ಕುಪ್ಪಳಿಸಿ ಎಲ್ಲ ಮಾಡಿಬಿಟ್ಟೆ. ಇವಳು ಸೀತೆಯಾಗಿದ್ದರೆ ಈ ರಾಕ್ಷಸಿಯರ ಮಧ್ಯದಲ್ಲಿ ಹೀಗೆ ಅಸ್ತವ್ಯಸ್ತವಾಗಿ ಮಲ್ಕೊಂಡು ಗೊರಕೆ ಹೊಡಿತಾ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ರಾಮ ನಿದ್ದೆಗೆಟ್ಟು ಸೀತೆ ಸೀತೆ ಅಂತ ವಿಲಾಪ ಮಾಡ್ತಾ ಇದ್ದಾಗ ಇವಳು ಈ ರೀತಿ ಸುಖವಾಗಿ ಮಲಗಲಿಕ್ಕೆ ಸಾಧ್ಯನೇ? ರಾಮನ ಹೆಂಡತಿ ನ ರಾಮೇಣ ವಿಯುಕ್ತ ಸಾ ಸಪ್ತುಮರ್ಹತಿ ಭಾಮಿನಿ. ರಾಮ ಇಲ್ಲದೆ ಈ ರೀತಿ ಮಲಗಿ ನಿದ್ದೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಇವಳು ಸೀತೆ ಅಲ್ಲ ಅಂತ ಅಷ್ಟು ತೀರ್ಮಾನ ಮಾಡಿ. ಅಂದರೆ ಹಿಂಗೆ ವಿಮರ್ಶೆ ಮಾಡಬೇಕು ಅಂತ ವಾಲ್ಮೀಕಿಗಳು ತೋರಿಸ್ತಾ ಇದ್ದಾರೆ. ಆಮೇಲೆ ಮತ್ತೆ ಹುಡುಕಿದ, ಬರೇ ರಾಕ್ಷಸ ಸ್ತ್ರೀಯರನ್ನು ನೋಡಿದ ಹೊರತು ಸೀತೆ ಕಾಣಲೇ ಇಲ್ಲ. ಕೊನೆಗೆ ಅಂದ್ಕೊಂಡ, ನಾನು ಬ್ರಹ್ಮಚಾರಿ, ನನ್ನ ಬ್ರಹ್ಮಚರ್ಯಕ್ಕೆ ಚ್ಯುತಿ ಬಂತೋ ಏನೋ. ರಾತ್ರಿ ಹೊತ್ತು ಈ ಸ್ತ್ರೀಯರ ಅಂತಃಪುರಕ್ಕೆ ಬರಬಾರ್ದು. ಹಗಲು ಹೊತ್ತಾದರೂ ಕೂಡ ಗೃಹಸ್ಥರ ಮನೆಗೆ ಹೋಗಬೇಕಾದ್ರೆ ಬಾಗಿಲು ತೆಗೆದಿದ್ದರೂ ಬಾಗಿಲು ಬಡಿದು ಬರಲೋ ಅಂತ ಕೇಳಿಕೊಂಡು ಹೋಗಬೇಕು. ಯಾಕೆ ಗೃಹಸ್ಥರು ಮಕ್ಕಳಿಗೆ ಹಾಲು ಕುಡಿಸ್ತಿರ್ತಾರೆ, ಏನೇನೋ ಸಂಭಾಷಣೆ ಮಾಡ್ತಿರ್ತಾರೆ, ಏನಿರ್ತದೋ ಏನೋ, ಹಂಗೆ ನುಗ್ಗೋದಲ್ಲ, ಸೀದಾ ಒಳಗೆ ನುಗ್ಗಬಾರ್ದು. ಇದು ಧರ್ಮ ಅಲ್ಲ. ಗೃಹಸ್ಥರ ಮನೆಗೆ ಹಗಲು ಹೊತ್ತು ಹೋಗಬೇಕಾದ್ರೂ ಅನುಮತಿ ಕೇಳಿ ಬಾಗಿಲು ಬಡಿದು ಬಾಗಿಲಿಂದಲೇ ಸೂಚನೆ ಕೊಟ್ಟು ನಾ ಬರ್ತಿದ್ದೀನಿ ಅಂತ ಹೇಳಿ ಹೋಗಬೇಕು. ಹೀಗಿರುವಾಗ ನಾನು ರಾತ್ರಿ ಹೊತ್ತು ಈ ಕೋತಿ ರೂಪ ತಾಳಿ ಯಾರಿಗೂ ಗೊತ್ತಾಗದ ಹಾಗೆ ಈ ರಾಕ್ಷಸ ಸ್ತ್ರೀಯರ ಅಂತಃಪುರದಲ್ಲಿ ಓಡಾಡಿ ನನ್ನ ಬ್ರಹ್ಮಚರ್ಯ ಏನು ಬಂತು ಅಂತ ಅಂದ್ಕೊಂಡ ಹನುಮಂತ. ಆಮೇಲೆ ಪುನಃ ತೀರ್ಮಾನ ಮಾಡಿದ, ನನ್ನ ಕಣ್ಣು ನೋಡಿತು, ನನ್ನ ಕಾಲಿಲೆಲ್ಲ ಅಡ್ಡಾಡಿತು, ಆದರೆ ಮನಸ್ಸು ನೋಡಿತಾ ಇಲ್ಲ. ಮನಸ್ಸು ನಿರ್ವಿಕಾರವಾಗಿದೆ. ಮನೋಹಿ ಹೇತು ಸರ್ವೇಷಾಂ. ಕೈ ಮುಟ್ಟಿಬಿಡಬಹುದು ಅಕಸ್ಮಾತು, ಯಾರ್ದೋ ಸ್ಪರ್ಶ ಆಗ್ಬೋದು, ಅದು ದೋಷ ಅಲ್ಲ. ಕೈ ಜೊತೆಗೆ ಮನಸ್ಸು ಮುಟ್ಟಬಾರ್ದು. ನನ್ನ ಮನಸ್ಸು ಮಾತ್ರ ನಿರ್ವಿಕಾರವಾಗಿದೆ, ನಾನು ರಾಮನ ಪಾದದಲ್ಲೇ ಇಟ್ಟಿದ್ದೀನಿ. ಆದ್ದರಿಂದ ಈ ರಾಕ್ಷಸ ಸ್ತ್ರೀಯರ ಅಂತಃಪುರದಲ್ಲಿ ಸಂಚಾರ ಮಾಡಿದರೂ ನನ್ನ ಮನಸ್ಸು ಶುದ್ಧವಾದ್ದರಿಂದ, ವಿಕಾರ ಆಗಿಲ್ಲ, ಆದ್ದರಿಂದ ನನಗೇನೂ ದೋಷ ಇಲ್ಲ ಅಂತ ತೀರ್ಮಾನ ಮಾಡಿ ಮತ್ತೆ ಅಲ್ಲಿ ಇಲ್ಲಿ ಹುಡುಕಿದ. ಕೊನೆಗೆ ಅಶೋಕವನಕ್ಕೊಂದು ಹೋಗಿಲ್ಲ ಅಂತ ತಿಳ್ಕೊಂಡು ಅಶೋಕವನಕ್ಕೂ ಹೋದ. ಅಶೋಕವನದಲ್ಲಿ ಶಿಂಶಪಾವೃಕ್ಷ ಅಂತ ಒಂದು ಮರ, ಆ ಮರದ ಮೇಲೆ ಕೂತಿದ್ದಾನೆ. ಒಂದೇ ಸಲ ಅಲ್ಲಿ ಸೀತೆ ಇದ್ಲು.
ಒಂದೇ ಸಲ ಮಾತಾಡಿಸಲಿಲ್ಲ. ಎಲ್ಲಿ ಹೆದರಿಬಿಡ್ತಾಳೋ ಏನೋ. ಈ ರೂಪದಲ್ಲಿ, ನನ್ನ ರೂಪದಲ್ಲಿ ರಾವಣನೇ ಬಂದಿದ್ದಾನೆ ಅಂತ ತಿಳ್ಕೊಂಡು ಹೆದರಬಹುದು. ಏನು ನಡೀತದೆ ನೋಡೋಣ ಅಂತ ಮರದ ಮೇಲೆ ಹೋಗಿ ಆ ಎಲೆಗಳನ್ನೆಲ್ಲ ಅಡ್ಡ ಮಾಡಿಕೊಂಡು ಅದರ ಮರೆಯಲ್ಲಿ ಅಡಿಗೆ ಕೂತಿದ್ದಾನೆ. ರಾತ್ರಿಡೀ ಕಳೀತು. ಬೆಳಗಾಗುವ ಹೊತ್ತು. ಇನ್ನೂ ಸ್ವಲ್ಪ ಕತ್ತಲೆನೇ ಇತ್ತು. ಬಂಗಾರದ ದೀಪಗಳನ್ನು ಹಿಡ್ಕೊಂಡು ಆ ಭೃತ್ಯರು ಬಂದರು. ಅವರ ಹಿಂದೆ ರಾವಣ ಬರ್ತಾ ಇದ್ದಾನೆ. ನೋಡಿದ ರಾವಣನ ಹನುಮಂತ, ಏನಾಗ್ತದೆ ನೋಡೋಣ ಅಂತ ಇನ್ನೂ ಕುತೂಹಲ ಬಂತು. ಗಿಡ ಮರಗಳೆಲ್ಲ ಅಡ್ಡ ಮಾಡಿಕೊಂಡ, ಯಾರಿಗೂ ಕಾಣಿಸಬಾರ್ದು ಅಂತ ಅಲ್ಲೇ ಕೂತಿದ್ದಾನೆ. ರಾವಣ ಬಂದು ಸೀತೆಯನ್ನು ಪರಿಪರಿಯಾಗಿ ಬೇಡ್ತಾ ಇದ್ದಾನೆ. ಜಾನಕಿ, ನಾನು ಅಲ್ಲೆಲ್ಲ ಕಳಿಸಿದೆ, ಚಿತ್ರಕೂಟ ಪರ್ವತ ಈಚೆ ಬಂದ ಮೇಲೆ ಪಂಪಾ ಸರೋವರ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕಿಸಿದ್ದೀನಿ. ರಾಮನ ಸುಳಿವೇ ಇಲ್ಲ. ರಾಮ ಸತ್ತೋಗಿದ್ದಾನೆ. ಅದನ್ನ ನೀನು ರಾಮ ರಾಮ ಅಂತ ಕೂಡೋದ್ರಲ್ಲಿ ಅರ್ಥ ಇಲ್ಲ. ಸುಮ್ಮನೆ ನನ್ನ ಮನೆಗೆ ಬಂದುಬಿಡು. ನನ್ನ ಮನೆಗೆ ಬಂದು ನನ್ನ ಧರ್ಮಪತ್ನಿ ಆಗು. ನಿನ್ನ ತಾರುಣ್ಯ ವ್ಯರ್ಥ ಮಾಡ್ಕೋಬೇಡ. ಪರಿಪರಿಯಾಗಿ ಬೇಡ್ಕೊಂಡ. ಸೀತೆ ಮುಖ ತಿರುಗಿಸಿಬಿಟ್ಲು. ಮುಖನೇ ನೋಡದೆ ಉತ್ತರ ಕೊಡ್ತಾ ಇದ್ದಾಳೆ. ಹುಲ್ಲು ಕಡ್ಡಿ ಅಡ್ಡ ಇಟ್ಲಂತೆ. ತೃಣಮಂತರತಃ ಕೃತ್ವ. ಹುಲ್ಲು ಕಡ್ಡಿ ಅಡ್ಡ ಇಟ್ಲು. ಯಾಕೆ? ನೀನೊಬ್ಬ ಹುಲ್ಲಿಗೆ ಸಮಾನ ಅಂತ ಅರ್ಥ ಅಷ್ಟೆ. ಹುಲ್ಲು ತಿನ್ನುವ ಪಶುವಿಗೆ ಸಮಾನ ನೀನು ಅಂತ ಹುಲ್ಲು ಅಡ್ಡ ಇಟ್ಟು ಆ ಕಡೆ ತಿರುಗಿಕೊಂಡು ಉತ್ತರ ಕೊಡ್ತಿದ್ದಾಳೆ. ಯಾರೂ ರಾಮನಿಗೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀ ಸುಳ್ಳು ಹೇಳಬೇಡ ನನ್ನ ಹತ್ರ. ರಾಮ ಬಂದೇ ಬರ್ತಾನೆ, ನನಗೆ ಗೊತ್ತು. ಕೊನೆಗೆ ಹೇಳಿದ, ಇಲ್ಲ ಬರೋದಿಲ್ಲ, ರಾಮನ ಆಸೆ ಬಿಟ್ಟುಬಿಡು. ನನ್ನ ಮನೆಗೆ ಬಾ, ನೀನು ನನ್ನ ಹೆಂಡತಿಯಾಗು. ಇಡೀ ಬಂಗಾರದ ಲಂಕಾಪಟ್ಟಣ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ, ರಿಜಿಸ್ಟ್ರೇಷನ್ನೇ ಮಾಡಿಸಿಬಿಡ್ತೀನಿ ಅಂತಂದ. ಇಲ್ಲ, ನಿಮ್ಮ ಅಪ್ಪನಿಗೆ ಕೊಡ್ತೀನಿ, ಜನಕ ಮಹಾರಾಜನೇ ಕೊಡ್ತೇನೆ ಬಂಗಾರದ ಲಂಕಾಪಟ್ಟಣ. ನನ್ನ ಮನೆಗೆ ಬಂದಿ ಅಂದರೆ ಬಂಗಾರದ ಮಂಚೆ ಇದೆ, ಅಂಥ ಬಂಗಾರದ ಪಟ್ಟಣ, ಬಂದುಬಿಡು ನನ್ನ ಮನೆಗೆ ಅಂದ. ಅದಕ್ಕೆಲ್ಲ ಬೆಂಕಿ ಹಚ್ಚು ಅಂತಂದು ಸೀತಾದೇವಿ. ಹನುಮಂತ ಮೆಲ್ಲಕ್ಕೆ ಚಪ್ಪಾಳಿ ತಟ್ಟಿದ. ಅಂತೂ ನಮ್ಮ ತಾಯಿ ಅನುಮತಿ ಕೊಟ್ಟಲು, ಲಂಕಾಪಟ್ಟಣಕ್ಕೆ ಬೆಂಕಿ ಹಚ್ಚು ಅಂತ. ರಾವಣನಿಗೆ ಹೇಳಿದ್ದಲ್ಲ, ನನಗೆ ಹೇಳಿದ್ದು ಅಂತ ಅವನು ತಿಳ್ಕೊಂಡು ಬೆಂಕಿ ಹಚ್ಚು ಅಂತ ಬಂತಲ್ಲ ಸೀತೆ ಬಾಯಿಯಲ್ಲಿ, ಇನ್ನು ಹಚ್ಚಿದ್ರಾಯಿತು ಅಂತ ಅಲ್ಲೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟ. ಹೀಗೆ ಏನೇನೋ ಪರಿಪರಿ ಮಾಡಿದ. ಏನು ಮಾಡಿದರೂ ಸೀತೆ ಒಪ್ಪಲಿಲ್ಲ. ಕೊನೆಗೆ ಒಬ್ಬ ಮಂತ್ರಿ ಇದ್ದ. ಆ ಮಂತ್ರಿ ಹೇಳ್ತಾನೆ, ರಾವಣ ಏನು ಮಾಡಿದ ಕೊನೆಗೆ ಅಂದರೆ, ಸೀತೆಯನ್ನು ನಿನ್ನ ಕಾಲು ಹಿಡಿತೇನೆ ಅಂತಂದು, ನಿನ್ನ ಪಾದ ಹಿಡ್ಕೊಂಡು ಪಾದಕ್ಕೆ ನಮಸ್ಕಾರ ಮಾಡಿ ಬೇಡ್ತೇನೆ, ಒಂದು ದಿವಸ ಆದರೂ ನನ್ನ ಮನೆಗೆ ಬಾ. ಆಗ ಆ ಮಂತ್ರಿ ರಾವಣನ ಆಚೆ ಕರೆದು ಹೇಳಿದ್ನಂತೆ, ನೀನು ಸುವರ್ಣಮಯವಾದ ಲಂಕಾಧ್ಯಕ್ಷ, ರಾಕ್ಷಸ ಕುಲಾಧ್ಯಕ್ಷ ನೀನು. ಅವಳು ಮನುಷ್ಯ ಸ್ತ್ರೀ, ಅವಳ ಕಾಲು ಹಿಡಿದ್ರೆ ನಮಗೆಲ್ಲ ಅವಮಾನ. ನಾವೆಲ್ಲ ನಿನ್ನ ಭೃತ್ಯರಿಲ್ವೇನು, ನಮಗೆ ಅವಮಾನ ಆಗ್ತದೆ, ನೀನು ಅವಳ ಕಾಲಿಗೀಲಿ ಹಿಡಿಲಿಕ್ಕೆ ಹೋಗಬೇಡ ಅಂತ. ಹಾಗಾದ್ರೆ ಮತ್ತೆ ಏನು ಮಾಡಲಿ? ಅವಳು ಬರ್ತಾ ಇಲ್ಲ ನನ್ನ ಹಿಂದೆ ಬರಲಿಕ್ಕೆ ನಾ ಏನು ಮಾಡಲಿ? ಅದಕ್ಕೆ ಈ ಉಪಾಯ ಮಾಡಿದೆ. ಆಗ ಮಂತ್ರಿ ಹೇಳಿದ, ನಿನಗೆ ಅವಳು ಬರಲೇಬೇಕು ಅಂತಿದ್ರೆ ನಾನೊಂದು ಉಪಾಯ ಹೇಳ್ತೀನಿ. ಹಾಗಿದ್ದರೂ ನೀನು ರಾಕ್ಷಸ, ಯಾವ ವೇಷ ಬೇಕಾದರೂ ಹಾಕ್ಲಿಕ್ಕೆ ಬರ್ತದೆ, ನಿನಗೆ ಹಾಕ್ಕೊಳ್ಳಿಕ್ಕೆ ಬರ್ತದೆ. ರಾಮನ ವೇಷ ಹಾಕ್ಕೊಂಬಿಡು. ಇಷ್ಟು ದಿವಸದಿಂದ ರಾಮ ರಾಮ ಅಂತ ವಿಲಾಪ ಮಾಡಿಕೊಂಡಿದ್ದಾಳೆ. ನೀನು ರಾಮನ ವೇಷ ಹಾಕ್ಕೊಂಡು ಅವಳ ಹತ್ರ ಹೋಗು. ರಾಮನೇ ಬಂದಿದ್ದಾನೆ ಅಂತ ತಿಳ್ಕೊಂಡು ಹಾರಿ ಬಂದು ನಿನ್ನ ಮೇಲೆ ಬೀಳ್ತಾಳೆ, ಎತ್ಕೊಂಡು ಮನೆಗೆ ಬಂದುಬಿಡು ಅಷ್ಟೇ. ಸಿಟ್ಟು ಬಂತು ರಾವಣನಿಗೆ. ಅಯೋಗ್ಯ ಅಂತ ಬೈದ. ಈಗ ಹೇಳಲಿಕ್ಕೆ ಬರ್ತೀಯನೋ ಈ ಸಲಹೆ? ನಾನು ಸೀತೆಯನ್ನು ತಂದು ಕೂಡಲೇ ಅವಳನ್ನು ಒಲಿಸ್ಕೊಳ್ಳಿಕ್ಕೆ ಫಸ್ಟ್ ಯೋಚನೆ ಮಾಡಿದ್ದೇ ಇದನ್ನು ಅಂದ. ನಾನು ಫಸ್ಟ್ ಯೋಚನೆ ಮಾಡಿದ್ದೇ ಇದನ್ನು, ರಾಮನ ವೇಷ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮಂತ್ರಿ ಕೇಳಿದೆ, ಮತ್ತೆ ಯಾಕೆ ಆ ಉಪಾಯ ಮಾಡಲಿಲ್ಲ? ಕಾಲು ಹಿಡಲಿಕ್ಕೆ ಯಾಕೆ ಹೋಗ್ತೀಯ? ರಾಮನ ವೇಷ ಹಾಕ್ಕೋಬಹುದಾಗಿತ್ತಲ್ಲ. ರಾವಣ ಹೇಳ್ತಾನೆ, ರಾಮನ ವೇಷ ಹಾಕ್ಕೊಂಡು ಕೂಡಲೇ ಈ ದುರ್ಬುದ್ಧಿನೇ ಬರಲಿಲ್ಲ ಅಂದ್ಬಿಟ್ಟ. ಇವಳು ಪರನಾರಿ ಪರಸ್ತ್ರೀ ಅನ್ನಿಸ್ತು, ಈ ದುರ್ಬುದ್ಧಿ ಬರಲಿಲ್ಲ, ಆದ್ದರಿಂದ ಆ ರಾಮನ ವೇಷವನ್ನು ಬಿಟ್ಟುಬಿಟ್ಟಿದ್ದೀನಿ ಅಂತಂದು. ರಾಮನ ವೇಷಕ್ಕೆ ಅಷ್ಟು ಮಹತ್ವ ಇದೆ. ರಾಮನ ವೇಷ ಹಾಕ್ಕೊಂಡ್ರೆ ದುರ್ಬುದ್ಧಿ ಬರಲಿಲ್ಲಂತ. ಅದು ಹಾಗಿರ್ತದೆ ಕೆಲವು ಕಡೆ. ಕೆಲವರು ನೋಡ್ತೀವಿ ನಾವು, ಮಡಿ ಉಟ್ಕೊಂಡಿರ್ತಾರಲ್ಲ, ಒಳ್ಳೆ ಮಡಿಗಿಡಿ ಉಟ್ಕೊಂಡಾಗ ವಾಯುಸ್ತುತಿನೇ ಬರ್ತದೆ ಬಾಯಲ್ಲಿ. ಅದೇ ಸೂಟು ಪ್ಯಾಂಟು ಬೂಟು ಹಾಕಿದರೆ ಇಂಗ್ಲೀಷ್. ಮಡಿ ಉಟ್ಕೊಂಡಾಗ ಇಂಗ್ಲೀಷ್ ಮಾತಾಡೋದಿಲ್ಲ. ಅದು ಪ್ಯಾಂಟ್ ಹಾಕ್ಕೊಂಡ್ರೆ ಬಾಯಲ್ಲಿ ಇಂಗ್ಲೀಷೇ ಬರ್ತದೆ. ಹಾಗೆ ರಾಮನ ವೇಷ ಹಾಕ್ಕೊಂಡ್ರೆ ದುರ್ಬುದ್ಧಿನೇ ಬರೋದಿಲ್ಲಂತೆ. ನಮ್ಮ ಕಡೆ ಗುಲ್ಬರ್ಗ ಅಂತಿದೆ, ಅಲ್ಲಿ ಒಬ್ಬ ಮುಸ್ಲಿಂ ಜಾತಿಗೆ ಸೇರಿದವನು. ಅವನು ಸೇರಿಕೊಂಡು ಒಂದು ನಾಟಕದ ತಂಡ.
ಈ ಸಂಪೂರ್ಣ ರಾಮಾಯಣ ಅಂತ ಒಂದು ನಾಟಕ ಆಡ್ತಿರ್ತಾರೆ. ಅದರಲ್ಲಿ ಅವನು ರಾಮನ ಪಾತ್ರ ಮಾಡ್ತಿದ್ದಂತೆ ಆ ಮುಸ್ಲಿಂ. ಯಾಕೆಂದರೆ ಒಳ್ಳೆ ಅಭಿನಯ, ರಾಮನ ಪಾರ್ಟ್ ಕೊಡ್ತಿದ್ರು. ಮಾಡಿ 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 ಕೊನೆಗೆ ಅವನಿಗೆ ವಯಸ್ಸಾಯಿತು, ನಾಟಕನ ನಿಲ್ಲಿಸಿದ, ಸಾಯೋ ಕಾಲ ಬಂತು. ಆಗ ತನ್ನವರಿಗೆಲ್ಲ ಹೇಳಿದಂತೆ, ನಾನು ಸತ್ತ ಮೇಲೆ ಎಂದು ಇದು ಮಾಡ್ತಿರಲ್ಲ, ಏನು ಗೋರಿ ಅಂತ ಕಟ್ತಾರೆ, ಆ ಗೋರಿ ಮಾಡಿದಾಗ ಅದ್ರ ಮೇಲೆಲ್ಲ ಶ್ರೀರಾಮ ಶ್ರೀರಾಮ ಅಂತಲೇ ಬರೀರಿ ಎಂದಂತ. ಯಾಕೆಂದ್ರೆ ರಾಮನ ಪಾರ್ಟ್ ಮಾಡಿ ಮಾಡಿ ರಾಮನ ವೇಷ ಹಾಕಿ ಅಷ್ಟು ರಾಮನ ಭಕ್ತನಾಗಿ ಬಿಟ್ಟಿದ್ದಂಥವನು. ಅದಕ್ಕೆ ರಾವಣ ಹೇಳ್ತಾನೆ, ರಾಮನ ವೇಷ ಒಂದು ಹೇಳಬೇಡ, ಬೇರೆ ಏನಾದರೂ ಹೇಳು, ಹಾಕ್ತೀನಿ ಬೇಕಾದರೆ. ರಾಮನ ವೇಷ ಹಾಕಿದರೆ ಆ ನೀಚ ಬುದ್ಧಿ ಬರೋದಿಲ್ಲ ನನಗೆ ಅಂತಾನೆ. ಕೊನೆಗೆ ಆ ರಾವಣ ಎಲ್ಲ ರಾಕ್ಷಸರನ್ನ ಕರೆದು ಏನಾದರೂ ಮಾಡಿ ಇವಳನ್ನು ಒಪ್ಪಿಸ್ರಿ, ಇಲ್ಲ ಅಂತಾದರೆ ಬೆಳಗಿನ ಫಳಾರಕ್ಕೆ ತುಂಡು ತುಂಡು ಮಾಡಿ ಹಾಕಿಬಿಡ್ರಿ ಇವಳನ್ನು ಅಂತ ಅಷ್ಟು ಹೆದರಿಸಿ ಹೋಗಿದ್ದಾನೆ. ಅವರೆಲ್ಲ ಬಂದು ಹೆದರಿಸಲಿಕ್ಕೆ ಶುರು ಮಾಡಿದರು. ರಾವಣ ಹೋದ್ಮೇಲೆ ಹನುಮಂತ ನೋಡ್ತಾನೇ ಇದ್ದಾನೆ, ಏನೇನಾಗ್ತದೆ ಎಲ್ಲ ನೋಡ್ತಾನೇ ಇದ್ದಾನೆ. ಎಲ್ಲರೂ ಹೆದರಿಸಿದರು, ಏನೇನೋ ಮಾಡಿ ಹೆದರಿಸಿದರು. ಅವರ ಮಧ್ಯದಲ್ಲಿ ಒಬ್ಬಳು ತ್ರಿಜಟ ಅಂತ ಒಬ್ಬ ರಾಕ್ಷಸಿ ಬಂದು. ತ್ರಿಜಟ ಅಂದರೆ ಅವಳು 3 ಜಡೆ ಹಾಕ್ತಿದ್ಲಂತೆ, 3 ಜಡೆ, ಅದಕ್ಕೆ ತ್ರಿಜಟ ಅಂತ ಅವಳಿಗೆ ಹೆಸರು. ಅಂಥ ತ್ರಿಜಟ ಅನ್ನೋ ರಾಕ್ಷಸಿ ಬಂದು ಹೇಳಿದ್ಲಂತೆ, ನೀವು ಯಾರೂ ಸೀತೆಯನ್ನು ಬೆದರಿಸಬೇಡ್ರಿ, ಹೆದರಿಸಬೇಡ್ರಿ, ಯಾಕೆಂದರೆ ನನಗಿವತ್ತೊಂದು ಕನಸು ಬಿತ್ತು ಅಂತ. ಆ ರಾಕ್ಷಸಿಯರೆಲ್ಲ ಬೆದರಿಸುವಾಗ ಸೀತೆಗೆ ಆತ್ಮಹತ್ಯೆನೇ ಮಾಡ್ಕೊಂಡು ಬಿಡೋಣ ಅಂತ ಅನಿಸ್ತಂತೆ. ಅಷ್ಟಕ್ಕೂ ತಯಾರಾಗಿದ್ಲು. ಆವಾಗ ತ್ರಿಜಟೆ ಬಂದು ಹೇಳ್ತಾಳೆ, ನೀವು ಸೀತೆಯನ್ನು ಹೆದರಿಸಬೇಡ್ರಿ, ನನಗೊಂದು ಕನಸು ಬಿದ್ದಿತ್ತು. ಏನು ಕನಸು ಅಂತಂದರೆ, ನಮ್ಮ ರಾಕ್ಷಸಾಧ್ಯಕ್ಷ ರಾವಣ ಕತ್ತೆ ಮೇಲೆ ಕೂತ್ಕೊಂಡು, ಆನೆ ಅಲ್ಲ ಕತ್ತೆ ಮೇಲೆ ಕೂತ್ಕೊಂಡು ದಕ್ಷಿಣಕ್ಕೆ ಮುಖ ಮಾಡಿ ಹೋಗ್ತಾ ಇದ್ದ. ಏನು ಮಾಡಿದ್ನೋ ಏನೋ ಆ ಕತ್ತೆಗೆ ಸುಮ್ಮನಿರದೆ ಅದು ಆ ಕಡೆ ಈ ಕಡೆ ಅಲ್ಲಾಡಿ ರಾವಣನ ಬೀಳಿಸಿಬಿಡ್ತು. ಬೀಳಿಸೋ ಹೊತ್ತಿಗೆ ಸರಿಯಾಗಿ ಅಲ್ಲೊಂದು ದೊಡ್ಡ ಸೆಗಣಿಗೆ ಹಾಕಿರ್ತಾರಲ್ಲ ಅದ್ರ ಹೊಂಡ, ಅದರಲ್ಲಿ ಬಿದ್ದುಬಿಟ್ಟ ರಾವಣ. ಇದೊಂದು ಕನಸು. ಇನ್ನೊಂದು ಕನಸು ನೋಡಿದೆ, ಶ್ರೀರಾಮಚಂದ್ರ ದಿವ್ಯವಾದ ವಿಮಾನದಲ್ಲಿ ಕೂತುಕೊಂಡು ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ. ಈ ಸೀತಾದೇವಿಯನ್ನು ಎತ್ತುಕೊಂಡು ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾನೆ ರಾಮ. ಅಲ್ಲಿ ಸೂರ್ಯ ಮತ್ತು ಚಂದ್ರ ಇದ್ದರು, ಅವರಿಬ್ಬರನ್ನು ಕರೆದು ತೊಡೆ ಮೇಲೆ ಕೂಡಿಸ್ಕೊಂಡ. ಆ ಥರದ ಕನಸು ಬಿತ್ತು. ಹೀಗೆಲ್ಲ ವಿಚಿತ್ರ ಕನಸು ಬಿದ್ದಿದೆ. ಅದನ್ನು ಹೇಳ್ತಾ ಬಂದು ತ್ರಿಜಟ ಹೇಳಿದ್ಲು. ಈ ಕನಸಿನ ಅರ್ಥ ಏನು ಅಂತಂದರೆ, ರಾಮ ಬರ್ತಾನೆ, ಸೀತಾದೇವಿಯನ್ನು ಕೂಡಿಸ್ಕೊಂಡು ವಿಮಾನದಲ್ಲಿ ಹೋಗ್ತಾನೆ, ಸೂರ್ಯಚಂದ್ರರನ್ನು ತೊಡೆ ಮೇಲೆ ಕೂಡಿಸ್ಕೊಂಡ ಅಂದರೆ ಲವಕುಶ ಅನ್ನುವಂಥ 2 ಗಂಡು ಮಕ್ಕಳು ಹುಟ್ಟುತ್ತಾರೆ. ಇದೆಲ್ಲ ತ್ರಿಜಟೆಗೆ ಸ್ವಪ್ನದಲ್ಲಿ ಕಂಡಿದ್ದು. ರಾವಣ ದಕ್ಷಿಣಾಭಿಮುಖವಾಗಿ ಅಂದರೆ ಯಮನ ನಗರ ಇರೋ ದಕ್ಷಿಣಾಭಿಮುಖವಾಗಿ ಕತ್ತೆ ಮೇಲೆ ಕೂತ್ಕೊಂಡು ಮೈಯೆಲ್ಲ ಎಣ್ಣೆ ಹಚ್ಚಿಕೊಂಡು ಹೋಗಿ ಕೊನೆಗೆ ಒಂದು ಸೆಗಣಿ ಹೊಂಡದಲ್ಲಿ ಬಿದ್ದದ್ದು. ಇವೆಲ್ಲ ಅಂದರೆ ಅಂಧಂತಮಸ್ಸಿಗೆ ಹೋಗ್ತಾನೆ. ಆದ್ದರಿಂದ ಸೀತೆ ತಂಟೆಗೆ ಹೋಗಬೇಡ್ರಿ ಅಂತಂದಾಗ ಸ್ವಲ್ಪ ಸುಮ್ಮನಾದರು ಅವರೆಲ್ಲ. ಸೀತೆಗೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಡ ಅಂತ ಅನಿಸ್ತಂತೆ. ಒಂದು ಸ್ವಪ್ನ ವೃತ್ತ ಅಂತ ಇಷ್ಟು ಪರಿಣಾಮ ಮಾಡಿತು. ಇದನ್ನೇ ಸೀತೆ ಮನಸ್ಸಲ್ಲಿಟ್ಟುಕೊಂಡಿದ್ಲು. ಅವತ್ತು ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಹೊರಟಾಗ ತ್ರಿಜಟೆ ಕನಸಿನ ವೃತ್ತ ಅಂತ ಹೇಳಿ ನನ್ನನ್ನು ಉಳಿಸಿದ್ಲು. ಮುಂದೆ ರಾವಣ ಕುಂಭಕರ್ಣರನ್ನು ಕೊಂದು ಸೀತೆಯನ್ನು ಕರ್ಕೊಂಡು ಅಯೋಧ್ಯೆಗೆ ಬರುವಾಗ ಆಗ ಕೇಳ್ತಾಳೆ ಸೀತೆ, ಸ್ವಾಮಿ ನೀವು ಅನುಮತಿ ಕೊಟ್ಟರೆ ಒಬ್ಬ ರಾಕ್ಷಸಿಯನ್ನು ನಾನು ಕರ್ಕೊಂಡು ಬರ್ತೀನಿ ಅಯೋಧ್ಯೆಗೆ ಅಂದು. ರಾಮಂದು, ಅಯ್ಯೋ ಅಲ್ಲಿದ್ದವರೆಲ್ಲ ಹೆದರಿಬಿಡ್ತಾರೆ ನೀನು ರಾಕ್ಷಸಿಯನ್ನು ಕರ್ಕೊಂಡು ಬಂದರೆ. ಅಂತಿಂಥ ರಾಕ್ಷಸಿ ಎಲ್ಲ ತ್ರಿಜಟ ಅಂತ ಒಬ್ಬಳಿದ್ದಾಳೆ. ಅವತ್ತು ನನ್ನ ಜೀವ ಉಳಿಲಿಕ್ಕೆ ಅವಳೇ ಕಾರಣ. ಅಂಥ ಸ್ವಪ್ನವೃತ್ತ ಅಂತ ಹೇಳಿದ್ಲು. ಆ ತ್ರಿಜಟೆಯನ್ನು ಕರ್ಕೊಂಡು ಬರ್ತೇನೆ. ಆಗಲಿಂದ ಆ ತ್ರಿಜಟೆ ಬಂದಳು. ರಾಮ ರಾಜ್ಯಭಾರ ಮಾಡೋ ತನಕನೂ ತ್ರಿಜಟೆ ಸೀತೆ ಸೇವಕಿಯಾಗಿದ್ಲು. ಅದೇ ತ್ರಿಜಟೆ ಮುಂದೆ ಸುಭದ್ರೆಯಾಗಿ ಹುಟ್ಟುತ್ತಾಳೆ. ಎಂಥ ಚೇತನ ನೋಡಿ. ಹೀಗೆ ಇದೆಲ್ಲ ನಡೆದು ಸೀತಾದೇವಿಯನ್ನು ಉಳಿಸ್ತು. ಆಮೇಲೆ ಹನುಮಂತ ಕೆಳಗಿಳಿತಾನೆ. ಕೆಳಗಿಳಿದು ಕೆಳಗೆ ಒಂದೇ ಸಲ ಇಳಿಲಿಲ್ಲ, ರಾಮನ ಕಥೆ ಹೇಳಲಿಕ್ಕೆ ಶುರು ಮಾಡಿದ. ಸೀತಾದೇವಿ ಕುತೂಹಲ ಇತ್ತು. ಮೇಲೆ ನೋಡ್ತಾಳೆ, ಕೋತಿ. ಅಯ್ಯೋ, ಕನಸಿನಲ್ಲಿ ಕೋತಿ ಬಂದರೆ ಕೆಟ್ಟದು ಅಂತುಂಟು. ಇದೇನಿದು ಕನಸಿನಲ್ಲಿ ಕೋತಿ ಬಂತಲ್ಲ ಅಂದ್ಕೊಂಡ್ಳು. ಮತ್ತಂದ್ಕೊಂಡ್ಳು, ನಿದ್ದೆನೇ ಬರ್ತಾ ಇಲ್ಲ, ಕನಸಲ್ಲಿ ಬೀಳಬೇಕು. ನಿದ್ದೆ ಬಂದ್ರಲ್ವ ಕನಸು,
ಹಾಗಾದ್ರೆ ಇದು ನಿಜವಾದ ಕೋತಿ ಅಂತ ಹನುಮಂತ ಕೆಳಗಿಳಿದು ತನ್ನ ಪರಿಚಯ ಹೇಳಿಕೊಂಡ. ರಾಮನ ಲಕ್ಷಣ ಹೇಳು, ಅವನ ಗುಣ ಹೇಳು ಅಂದಾಗೆಲ್ಲ ಹೇಳ್ತಾನೆ. ನಂಬಿಕೆ ಬಂತು. ಇನ್ನೂ ನಂಬಲಿ ಅಂತ ಹೇಳಿ ಉಂಗುರವನ್ನು ಕೊಟ್ಟ. ತಾನು ಚೂಡಾಮಣಿಯನ್ನು ಕೊಟ್ಟು ಸೀತಾದೇವಿ ಕಳಿಸ್ತಾ ಇದ್ದಾಳೆ. ರಾಮನಿಗೆ ನನ್ನ ವೃತ್ತಾಂತ ಹೇಳು ಅಂತ ಕಳಿಸಿದ್ಲು. ಹನುಮಂತ ಹೇಳಿದ, ನಾನು ಹೋಗಿ ಮತ್ತೆ ರಾಮನ್ನ ಯಾಕೆ ಕಳಿಸ್ಬೇಕು, ನನ್ನ ಬೆನ್ನಿನ ಮೇಲೆ ಕೂಡ್ರಿ, ಹೊತ್ಕೊಂಡೇ ಹೋಗಿಬಿಡ್ತೀನಿ ನಿಮ್ಮನ್ನು ಅಂತಂದ. ಸೀತೆ ಅಂತಾಳೆ, ಯಾವುದೋ ಮೃಗದ ನಿಮಿತ್ತದಿಂದ ಸೀತಾ ಅಪಹಾರ ಆಯಿತು, ಜಿಂಕೆ ನಿಮಿತ್ತದಿಂದ ಸೀತಾ ಅಪಹಾರ ಆಯಿತು, ಕೋತಿ ಕರ್ಕೊಂಡು ಬಂತು ಅಂತಂದ್ರೆ ನಮ್ಮ ಯಜಮಾನರಿಗೆ ಏನು ಬೆಲೆ ಬರ್ತದೆ? ರಾಮನೇ ಬರಲಿ, ರಾವಣನನ್ನು ಕೊಂದು ಪೌರುಷದಿಂದ ನನ್ನನ್ನು ಕರ್ಕೊಂಡು ಹೋದ್ರೇ ಅವನಿಗೆ ಕೀರ್ತಿ. ಅದರಿಂದ ಮತ್ತು ನಾನು ರಾವಣನ ಜೊತೆಗೆ ಬಂದೆ, ರಾವಣ ನನ್ನನ್ನು ಮುಟ್ಟಿದ, ಅದು ಅನಿವಾರ್ಯ ಆಗಿತ್ತು. ಈಗ ನಾನು ಇನ್ನೊಬ್ಬರು ಬೆನ್ನಿನ ಮೇಲೆ ಹ್ಯಾಕೆ ಕೂಡಲಿ, ರಾಮನ್ನೇ ಕಳಿಸು ಅಂತಂದಾಗ ಆಯಿತು ಅಂತ ಹೊರಟವನು ರಾವಣನೊಂದು ಸಲ ನೋಡಿ ಹೋಗೋಣ ಅಂತ ಅನಿಸ್ತಂತವನು. ಇಲ್ಲಿ ತನಕ ಬಂದಿದ್ದೀನಿ, ಒಳ್ಳೆಯ ಮಾತಲ್ಲಿ ಕೇಳಿ ರಾವಣನಿಗೆ, ನೀನಾಗೆ ಕಳಿಸ್ತೀಯಾ ಅಥವಾ ರಾಮ ಬರಬೇಕಾ, ಒಂದು ಮಾತು ಕೇಳಿದ್ರಾಯಿತು ಅಂತ ಅನಿಸ್ತು. ಹಾಗೆ ಹೋದರೆ ಬಿಡೋದಿಲ್ಲ, ಒಳಗಡೆ ಬಿಡೋದಿಲ್ಲ, ಅವರೇ ಕರ್ಕೊಂಡು ಹೋಗ್ಬೇಕು. ಹಂಗೆ ಮಾಡ್ತೇನೆ ಅಂತ ಹೇಳಿ ಆ ಒಂದು ಪ್ರಮದವನ ಅಂತ ಒಂದು ಒಳ್ಳೆ ಉದ್ಯಾನವನ ಇತ್ತು, ಅದನ್ನೆಲ್ಲ ಧ್ವಂಸ ಮಾಡ್ತಾನೆ ಹನುಮಂತ. ಆವಾಗ ಅವನನ್ನು ಹಿಡಿಲಿಕ್ಕೆ ಅನೇಕ ಮಂದಿ ರಾಕ್ಷಸರು ಬಂದರು. ಅಕ್ಷಕುಮಾರ ಅಂತ ರಾವಣನ ಮಗ ಬಂದ, ಅವನನ್ನು ಕೂಡ ವಧೆ ಮಾಡಿದ. ಇಂದ್ರಜಿತ್ ಬಂದ, ಅವನು ಬ್ರಹ್ಮಾಸ್ತ್ರದಿಂದ ಹನುಮಂತನನ್ನು ಬಂಧಿಸ್ತಾನೆ. ಬ್ರಹ್ಮಾಸ್ತ್ರ ಹನುಮಂತನಿಗೇನೂ ಮಾಡೋದಿಲ್ಲ, ಯಾಕೆಂದರೆ ಇವನು ಮುಂದೆ ಬ್ರಹ್ಮ ಆಗುವವನೇ, ಆ ಯೋಗ್ಯತೆಯವನೇ. ಆದರೂ ಬ್ರಹ್ಮಾಸ್ತ್ರಕ್ಕೊಂದು ಮರ್ಯಾದೆ ಕೊಡೋಣ, ರಾವಣನ್ನು ನೋಡಬೇಕಲ್ಲ ಅಂತ ಹೋದ. ಆ ಬ್ರಹ್ಮಾಸ್ತ್ರದಿಂದ ಬಂಧಿಸಿ ಹನುಮಂತನ ಕರ್ಕೊಂಡು ಹೋದ ಮೇಲೆ ಉಳಿದ ರಾಕ್ಷಸರೆಲ್ಲ ಬಂದು ಬೇರೆ ನೀರು ಸೇದೋ ಹಗ್ಗ ಇರ್ತದಲ್ಲ, ಅದರಿಂದ ಕಟ್ಟಿದ್ರಂತೆ. ಅದರಿಂದ ಕಟ್ಟಿದಾಗ ಬ್ರಹ್ಮಾಸ್ತ್ರ ತಾನೇ ಹೊರಟೋಯ್ತಂತೆ. ನನ್ನ ಜೊತೆಗೆ ಈ ಹಗ್ಗಗಳನ್ನು ಕಟ್ಟಿದರೆ ನಾನು ಯಾಕಿರಲಿ ಅಂತ ದೊಡ್ಡ ಪಂಡಿತರ ಜೊತೆಗೆ ಇನ್ಯಾವನ್ನೋ ತಂದು ಕುಡಿಸ್ಬಿಟ್ರೆ ಪಂಡಿತರೇ ಎದ್ದು ಹೋಗಿಬಿಡ್ತಾರೆ, ನಾನು ಬೇರೆ ಕಡೆ ಕೊಡ್ತೀನಪ್ಪ ಅಂತ. ಹಾಗೆ ಬ್ರಹ್ಮಾಸ್ತ್ರದ ಜೊತೆಗೆ ಬೇರೆ ಹಗ್ಗ ಕಟ್ಟಿದಾಗ ಬ್ರಹ್ಮಾಸ್ತ್ರನೇ ಎದ್ದು ಹೊರಟೋಯ್ತಂತೆ. ಇವರೆಲ್ಲ ಬ್ರಹ್ಮಾಸ್ತ್ರ ಬಂಧಿಸಿದ್ದೆ ಅಂತ ತಿಳ್ಕೊಂಡಿದ್ದಾರೆ. ಆಮೇಲೆ ಯಾರು ನೀನು ಏನು ಅಂತೆಲ್ಲ ಕೇಳಿದಾಗ, ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘುತ್ತಮಸ್ಯ ಮಾರುತಿಂ ಕುಲಕ್ಷಯೇತವೇಶ್ವರಂ. ನಾನು ಯಾರು ಅಂತ ತಿಳ್ಕೊಂಡಿದ್ದೀಯ? ದುರಂತ ವಿಕ್ರಮನಾದ ಶ್ರೀರಾಮನ ದೂತ ನಾನು, ರಾಮನ ದೂತ. ಬರೀ ದೂತ ಅಂದ್ಕೂಡಲೇ ಸಾಧಾರಣ ದೂತ ಅಂತ ಭಾವಿಸಬೇಡ, ನಿನ್ನ ಇಡೀ ರಾಕ್ಷಸ ಕುಲ ನಾಶ ಮಾಡತಕ್ಕಂಥ ಸಮರ್ಥನಾದ ದೂತ ನಾನು ಅಂತ ಹೇಳಿಬಿಟ್ಟ. ನ ಚೇತ್ ಪ್ರದಾಸ್ಯಸಿ ತ್ವರನ್ ರಘುತ್ತಮ ಪ್ರಿಯಾಂತದ ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಸ್ಯಸಿ. ಒಳ್ಳೆ ಮಾತಿನಿಂದ ನಿನ್ನ ಸೀತೆಯನ್ನು ತಂದು ಕೊಟ್ಟು ಸರಿ, ಇಲ್ದಿದ್ರೆ ಸಪುತ್ರ ಮಿತ್ರ ಬಾಂಧವೋ, ನಿನ್ನ ಪುತ್ರ ಮಿತ್ರ ಬಾಂಧವರ ಸಮೇತ ನಾಶ ಹೊಂತಿದ್ದಿ. ಭಾರಿ ಜೋರಾಗಿ ಮಾತಾಡಿಬಿಟ್ಟ. 7 ಸಮುದ್ರ 7 ಇದೆಲ್ಲ ಇದೆ, ಇದು ದುರ್ಗ ಎಲ್ಲ ಇದೆ, ಹೇಗೆ ದಾಟಿ ಬಂದೆ ನೀನು, ಇದೆಲ್ಲ ಯಾವ ಲೆಕ್ಕ ನನಗೆ ಅಂತ. ಆಮೇಲೆ ಬಹಳ ಅತಿಯಾಗಿ ಮಾತಾಡ್ತಾನೆ, ಇವನನ್ನು ಕೊಂದುಬಿಡ್ರಿ ಅಂತಂತಾನೆ. ಕೊಂದುಬಿಡ್ರಿ ಅಂತಂದಾಗ ವಿಭೀಷಣ ತಡಿತಾನೆ, ದೂತರನ್ನೆಂದು ಕೊಲ್ಲಬಾರ್ದು, ಮತ್ತು ಅತಿ ಮಾತಾಡ್ತಿದ್ದಾನೆ, ಬೇರೆ ಏನಾದರೂ ಶಿಕ್ಷೆ ಕೊಡು. ಹಾಗಾದ್ರೆ ಬಾಲಕ್ಕೆ ಬೆಂಕಿ ಹಚ್ಚೋಣ ಅಂತ ಆಯಿತು. ಕೋತಿಗಳಿಗೆ ಬಾಲ ಅಂದರೆ ಬಹಳ ಇಷ್ಟ, ಬೆಂಕಿ ಹಚ್ಚೋಣ. ಬಟ್ಟೆ ಸುತ್ತಿದ್ರು ಬಾಲ ಬೆಳೀತಾನೇ ಇದೆ. ಯಾವುದ್ಯಾವುದೋ ಚಿಂದಿ ಬಟ್ಟೆಗಳೆಲ್ಲ ತಂದರು, ಸಾಕಾಗಲಿಲ್ಲ. ಕೊನೆಗೆ ಅವನ ಅಂತಃಪುರದ ಸ್ತ್ರೀಯರು ಉಡುವ ಸೀರೆಗಳನ್ನೆಲ್ಲ ತಂದ್ರಂತೆ, ಆದರೂ ಬಾಲ ಬೆಳೀತಾ ಇದೆ. ಕೊನೆಗೆ ಪಟ್ಟಣದಲ್ಲಿರುವ ಎಲ್ಲ ಮನೆ ಸೀರೆ ತನ್ರಿ ಅಂದ, ಎಲ್ಲ ತಂದು ಸುತ್ತಿದ್ರು, ಇನ್ನೂ ಬಾಲ ಬೆಳೀತಾ ಇದೆ. ಎಲ್ಲರ ಮೈ ಮೇಲೆ ಇರೋದು ತರ್ರಿ ಅಂತಂದ್ಬಿಟ್ಟಂತೆ. ಹನುಮಂತ ಬಾಲ ನಿಲ್ಲಿಸಿಬಿಟ್ಟ, ಅಯೋಗ್ಯ ಏನು ಬೇಕಾದ್ರೆ ಮಾಡ್ತಾನೆ ಅಂಥೇಳಿ. ಆಮೇಲೆ ಬಾಲ ಬೆಳೆಯೋದು ನಿಂತಿತ್ತು, ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚಿದ್ರು, ಬಹಳ ಅನುಕೂಲ ಆಯಿತು, ಒಳ್ಳೆಯದಾಯಿತು ಅಂದ ಹನುಮಂತ. ಅವನನ್ನು ಮೆರವಣಿಗೆ ಮಾಡೋಣ, ಬೆಂಕಿ ಹಚ್ಚಿ ಮೆರವಣಿಗೆ ಮಾಡಬೇಕು, ಅವನು ಚಡಪಡಿಸೋದು ನೋಡಬೇಕೆಲ್ಲರೂ ಅಂತ ಒಂದು ಎತ್ತಿನ ಗಾಡಿ ಥರ ಗಾಡಿಯಲ್ಲಿಟ್ಟು ಅವನನ್ನು ಕೂಡಿಸಿ ಮೆರವಣಿಗೆ ಮಾಡಿಸ್ತಾ ಇದ್ದಾರೆ. ಸಣ್ಣ ರೂಪಧಾರಣೆ ಮಾಡಿದ, ಆ ಹಗ್ಗ ಎಲ್ಲ ಕೆಳಗಡೆ ಬಿದ್ದೋಯ್ತು, ಹಾರಿಬಿಟ್ಟ, ಗಾಡಿಯಿಂದ ಹಾರಿದ, ಮೇಲೆ ಹಾರಿದ. ದೊಡ್ಡ ರೂಪ ಇತ್ತು, ಹಗ್ಗ ಸುತ್ತಿದ್ರು, ತಳಗಾದ ಕೂಡಲೇ ಹಗ್ಗ ಕೆಳಗೆ ಬಿದ್ದೋಯ್ತು, ಮೇಲೆ ಹಾರಿದ. ಯೋಚನೆ ಮಾಡಿದ, ಏನು ಮಾಡೋಣ,
ಆ ವರ್ಷ ಕಾರ್ತೀಕ ಮಾಸದಲ್ಲಿ ದೀಪೋತ್ಸವ ಮಾಡಿದ್ದಿಲ್ಲಂತೆ ಹನುಮಂತ. ಈ ಸೀತೆ ಹುಡುಕೋ ಗಡಿಬಿಡಿಯಲ್ಲಿ ದೀಪೋತ್ಸವನೇ ಮರ್ತು ಬಿಟ್ಟಿದ್ದಂತೆ. ತಪ್ಪದೇ ಮಾಡಬೇಕು ದೀಪೋತ್ಸವ. ಆ ಸಲ ಹನುಮಂತನಿಗೆ ಆಗಿದ್ದಿಲ್ಲ. ಹಾಗಿದ್ದರೂ ಬಾಲಕ್ಕೆ ಬೆಂಕಿ ಹೆಚ್ಚಿದ್ದಾರೆ. ಕಾರ್ತೀಕ ಮಾಸದಲ್ಲಿ ಆಗದಿದ್ದರೆ ಮಾರ್ಗಶಿರದಲ್ಲಿ ಮಾಡೋದು, ಅಂತೂ ಮಾಡಲೇಬೇಕು ದೀಪೋತ್ಸವ. ಹಾಗಿದ್ದರೂ ಬಾಲಕ್ಕೆ ಬೆಂಕಿ ಹೆಚ್ಚಿದ್ದಾರೆ. ಪ್ರಣತಿ ಬತ್ತಿ, ಪ್ರಣತಿ ಬೇಡ ಬತ್ತಿ ಬೇಡ, ಎಲ್ಲ ಬಂಗಾರದ ಮನೆಗಳು, ಬಂಗಾರದ ಇಟ್ಟಿಗೆ, ಬಂಗಾರದ ಗೋಡೆ, ಅದಕ್ಕೆ ಬೆಂಕಿ ಹಚ್ಚಿಬಿಡೋಣ. ಅದಕ್ಕೆ ಬೆಂಕಿ ಹಚ್ಚಿ ಬಂಗಾರದ ಪ್ರಣತಿಯಲ್ಲಿ ದೇವರಿಗೆ ದೀಪೋತ್ಸವ. ದೇವರಲ್ಲಿದ್ದಾನೆ ಲಂಕಾಪಟ್ಟಣದಲ್ಲಿ, ವಿಭೀಷಣನ ಮನೆಯಲ್ಲಿದ್ದಾನೆ ಅಂತಾಯಿತು. ವಿಭೀಷಣ ಸಾತ್ವಿಕ, ವಿಭೀಷಣನ ಮನೆ ದೇವರಿಗೆ ಲಂಕಾಪಟ್ಟಣಕ್ಕೆ ಬೆಂಕಿ ಹಚ್ಚಿ ಬಂಗಾರದ ಪ್ರಣತಿಯಲ್ಲಿ ವಿಭೀಷಣನ ಮನೆ ದೇವರಿಗೆ ದೀಪೋತ್ಸವ ಅಂತ ಮಾಡಿಬಿಟ್ನಂತೆ. ಹನುಮಂತ ಏನು ಮಾಡಿದರೂ ಕೂಡ ಈಗಿನವರು ಬೆಂಕಿ ಹಚ್ಚುತ್ತಿರ್ತಾರಲ್ಲ, ಬಸ್ಸಿಗೆ ಆಟೋಕ್ಕೆ ಹಂಗೆ ಹಚ್ಚೋನಲ್ಲ ಅವನು. ಭಗವಂತನಿಗೆ ದೀಪೋತ್ಸವ ಅಂತಲೇ ಹಚ್ಚೋ. ಈ ರೀತಿ ಮಾಡಿ ಇಡೀ ಲಂಕಾಪಟ್ಟಣ ಸುಟ್ಟುಬಿಟ್ಟ. ಎಲ್ಲ ರಾಕ್ಷಸರು ಮನೆಯಿಂದ ಹೊರಗೆ ಬೀದಿಗೆ ಬಂದು ನಿಂತು, ಅಯ್ಯೋ ನಂದು ಆಭರಣ ಹೋಯಿತು, ನಂದು ಆ ಬಟ್ಟೆ ಹೋಯಿತು, ಈ ಬಟ್ಟೆ ಹೋಯಿತು, ಸಂಡಿಗೆ ಇಟ್ಟಿದ್ವಿ, ಸಂಡಿಗೆ ಸುಟ್ಟು ಹೋಯಿತು ಅಂತ ಕೆಲವರು, ಹಪ್ಪಳ ಸುಟ್ಟು ಹೋಯಿತು, ಸಂಡಿಗೆ ಸುಟ್ಟು ಹೋಯಿತು, ವಿಲಾಪ ಮಾಡ್ತಾ ಇದ್ದಾರೆ. ಎಲ್ಲ ಇಡೀ ಲಂಕಾಪಟ್ಟಣನ್ನೇ ಸುಟ್ಟು ಯಜ್ಞ ಮಾಡಿದಂತೆ ಮಾಡಿ ಅವಭೃತ ಸ್ನಾನ ಆಗಬೇಕಲ್ಲ. ಒಂದು ಯಜ್ಞ ಆದಮೇಲೆ ಕೊನೆಗೆ ಎಲ್ಲರೂ ಹೋಗಿ ಒಂದು ಸರೋವರದಲ್ಲಿ ಮುಳುಗಿ ಬರಬೇಕು. ಅವಭೃತ ಎಷ್ಟೇ ಅಂತ ಅವಭೃತ ಸ್ನಾನಕ್ಕೆ ಅಂತ ಸಮುದ್ರಕ್ಕೆ ಹೋಗಿ ಆ ಬಾಲವನ್ನು ಸಮುದ್ರದಲ್ಲಿ ಅದ್ದಿ ಅವಭೃತ ಸ್ನಾನ ಮಾಡಿಸಿ ಆವಾಗ ಯೋಚನೆ ಮಾಡ್ತಾನೆ, ಲಂಕಾಪಟ್ಟಣಕ್ಕೆ ಬೆಂಕಿ ಹಚ್ಚಿದೆ, ಸೀತೆ ಅಲ್ಲೇ ಇದ್ದಾಳೆ, ಅವಳಿಗೇನಾಗಿದೆಯೋ ಏನೋ ಅಂತ ಗಾಬರಿಯಾಗಿ. ಈ ಸಿಟ್ಟಾಗುವಾಗ ಸ್ವಲ್ಪ ಹುಷಾರಾಗಿರಬೇಕು. ಏನೇನೋ ಮಾಡಲಿಕ್ಕೆ ಹೋಗಿ ಕೊನೆಗೆ ತಮ್ಮವ್ರಿಗೆ ಏನೋ ಕೆಡಕಾಗಿರ್ತದೆ, ಸೀತೆಗೆ ಏನಾಯಿತೋ ಏನೋ ಅಂತ ಯೋಚನೆ ಮಾಡುವಾಗ ಆ ಶರೀರವಾಣಿ ಆಗ್ತದೆ, ಇಡೀ ಲಂಕೆಗೆ ಬೆಂಕಿ ಹತ್ತಿದೆ, ಆದರೆ ಅಶೋಕವನಕ್ಕೆ ಬೆಂಕಿ ಹತ್ತಿಲ್ಲ ಅಂತ. ಅಂಥ ಶಕ್ತಿ, ಬೆಂಕಿಗೆ ಬೆಂಕಿ ಹಚ್ಚುವ ಶಕ್ತಿ ಸೀತಾದೇವಿದ್ದು. ಏನೂ ಆಗಿಲ್ಲ. ಆಮೇಲೆ ಅವಭೃತ ಸ್ನಾನ ಮಾಡಿದಂತೆ ಮಾಡಿ ಹನುಮಂತ ಈಚೆ ಬಂದಿದ್ದಾನೆ. ಬರುವಾಗ ಎಲ್ಲ ಕಪಿಗಳು ಕಾಯ್ತಾ ಇದ್ದಾರೆ. ಕುಣಿದು ಕುಪ್ಪಳಿಸ್ಲಿಕ್ಕೆ ಶುರು ಮಾಡಿದರು. ಹನುಮಂತ ಬಂದ ಕೂಡಲೇ ಏನೇನಾಯಿತು ಅಂದಾಗ ಎಲ್ಲ ಕಥೆ ಹೇಳ್ತಾನೆ. ಹಾಗಾದರೆ ಇಷ್ಟೆಲ್ಲ ನೀನು ಯಶಸ್ಸು ಸಾಧಿಸಿಕೊಂಡು ಬಂದಿದ್ದಿ, ಸೀತೆಯನ್ನು ನೋಡಿ ಬಂದಿದ್ದಿ, ನಮಗೆ ಸ್ವೀಟ್ ಕೊಡು ಅಂತ ಕೇಳಿದ್ವು ಅಂತ. ಒಳ್ಳೆ ಕೆಲಸ ಮಾಡಿದಾಗ ಸ್ವೀಟ್ ಹಂಚೋದು ಅಲ್ಲಿಂದ ಶುರುವಾಯಿತು. ನಮಗೆ ಸ್ವೀಟ್ ಬೇಕು ಅಂತ. ಏನು ಸ್ವೀಟ್ ಕೊಡೋದು? ಹನುಮಂತ ಹೇಳಿದ, ಇಲ್ಲಿ ಮಧುವನ ಅಂತ ಒಂದಿದೆ, ಸುಗ್ರೀವಂದು ಜೇನುತುಪ್ಪದ ವನ, ಅಲ್ಲಿ ಬೇಕಾದಷ್ಟು ಜೇನುತುಪ್ಪ ಬಿಡೋದಂತೆ ಆ ಗಿಡ ಮರಗಳಲ್ಲಿ. ಎಲ್ಲರೂ ಅಲ್ಲಿ ಹೋಗ್ರಿ, ಜೇನುತುಪ್ಪ ಕುಡೀರಿ, ಯಥೇಚ್ಛೆ ಜೇನುತುಪ್ಪ ಕುಡಿದು ಬಿಡಿ ಅಂತ. ನಾನು ಬರ್ತೀನಿ ಅಂತ ಹನುಮಂತ. ಎಲ್ಲ ಹೋಗಿ ಆ ಮಧುವನ ಧ್ವಂಸ ಮಾಡಿ ಜೇನುತುಪ್ಪ ಕುಡಿತಿದ್ದಾರೆ. ದಧಿಮುಖ ಅಂತ ಒಬ್ಬ ವನಪಾಲಕ ಇದ್ದ, ಅವನು ತಡಿಲಿಕ್ಕೆ ಬಂದ, ಅವನಿಗೆ 2 ಬಡಿದ್ರು, ಜೇನುತುಪ್ಪ ಕುಡಿದ್ರು. ಅವನು ಹೋಗಿ ಹೇಳಿದ. ಆವಾಗ ಸುಗ್ರೀವ ಅಂತಾನೆ, ಇಷ್ಟೆಲ್ಲ ಮಾಡಬೇಕಾದ್ರೆ ಅದು ಹನುಮಂತನೂ ಸೇರಿದ್ದಾನೆ ಅಂದರೆ ಕಾರ್ಯಸಾಧನೆ ಮಾಡಿಕೊಂಡು ಬಂದಿರಬೇಕು, ಅದಕ್ಕೆಲ್ಲ ಸಿಹಿ ತಿಂತಾ ಇದ್ದಾರೆ, ಕರೀರಿ ಇಲ್ಲಿ ಅಂತ. ಎಲ್ಲರೂ ಬಂದರು. ಬಂದಾಗ ಆ ಕೋತಿಗಳು ಉತ್ಸಾಹ ನೋಡಬೇಕು. ಎಲ್ಲ ಕೋತಿಗಳು ಬಂದು ಮೊದಲು ಅವು ಹೇಳ್ತಿದ್ದಾವೆ, ರಾಮ ಸೀತೆಯನ್ನು ನೋಡಿ ಬಂದ್ವಿ ಅಂತ. ಒಂದೂ ನೋಡಿಲ್ಲ. ಎಲ್ಲ 10 ಯೋಜನೆ ಹಾರುವಂಥ ಕೋತಿಗಳು. ನಾವೇ ನೋಡಿ ಬಂದಿದ್ದೀವಿ ಅನ್ನೋಷ್ಟು ಉತ್ಸಾಹ, ಸೀತೆಯನ್ನು ನೋಡಿದ್ವಿ ಅಂತ. ಏನಾಗಿತ್ತು ಹೇಳ್ರಿ, ಹೆಂಗಿದ್ಲು ಅಂತ ಕೇಳಲಿಲ್ಲ ರಾಮ. ಕೊನೆಗೆ ಹನುಮಂತನನ್ನು ಎಲ್ಲ ವೃತ್ತಾಂತ ಹೇಳೊಂದಾಗಿ ಹೇಳಿ, ಚೂಡಾಮಣಿಂ ಪವನಜ ಪದಯೋರ್ನಿಧಾಯ ಸರ್ವಾಂಗ ಕೈ ಪ್ರಣತಿಮಸ್ಯ ಚಕಾರ ಭಕ್ತ್ಯ. ಆ ಸೀತೆಯನ್ನು ಕಂಡೆ, ಚೂಡಾಮಣಿಯನ್ನು ಕೊಟ್ಟಿದ್ದಾಳೆ ಅಂತ ಆ ಚೂಡಾಮಣಿಯನ್ನು ಪಾದಕ್ಕಿಟ್ಟು ನಮಸ್ಕಾರ ಮಾಡಿದ ಹನುಮಂತ. ಎಷ್ಟು ಉಪಕಾರ ಮಾಡಿದಿ ಹನುಮಂತ, ಎಂಥ ಸುಂದರ ಪ್ರಸಂಗ ಹೇಳಿದಿ, ನಿನಗೆ ಯಾವ ರೀತಿ ಪ್ರತ್ಯುಪಕಾರ ಮಾಡಲಿ ನಾನು? ನೀ ಮಾಡಿದ ಉಪಕಾರ ನನ್ನಲ್ಲೇ ಜೀರ್ಣವಾಗಲಿ, ನಿನಗೆ ಪ್ರತ್ಯುಪಕಾರ ಮಾಡುವ ಪ್ರಸಂಗ ನನಗೆ ಬರೋದೇ ಬೇಡ ಅಂತಂದಂತೆ. ಯಾವಾಗಲೂ ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡಬೇಕು ಅಂತ ನಿರೀಕ್ಷೆ ಮಾಡಬಾರ್ದಂತೆ, ತಪ್ಪದು. ಯಾಕೆಂದರೆ ನಾವು ಒಂದು ಹೊಂಡಕ್ಕೆ ಬಿದ್ದಿರ್ತೀವಿ ಅಂತ ಇಟ್ಕೊಳ್ಳಿ, ಯಾರೋ 4 ಜನ ಬಂದು ಮೇಲಕ್ಕೆ ಎತ್ತಿದ್ರು, ಉಪಕಾರ ಮಾಡಿದರು, ಅಂತೂ ಭಾಳ ಉಪಕಾರ ಆಯಿತು. ಇದೇ ರೀತಿ ನೀವು ಬಿದ್ದಾಗ ನಾನು ಉಪಕಾರಕ್ಕೆ ಮುಯ್ಯುತ್ತೀರೋ ಹಾಗಾಗಲಿ ಅಂತ ಪ್ರತ್ಯುಪಕಾರ ಮಾಡೋ ಪ್ರಸಂಗ ಬರಲಿ ಅಂದರೆ ಅರ್ಥ ಏನು? ನೀವು ಹೊಂಡಕ್ಕೆ ಬೀಳ್ರಿ, ನಾನು ಎತ್ತೀನಿ ಅಂತ ಹೇಳಿದಾಗ ಆಗ್ತದೆ. ಅದಕ್ಕೆ ರಾಮ ಹೇಳ್ತಾನೆ, ನೀ ಮಾಡಿದ ಉಪಕಾರ ನನ್ನಲ್ಲೇ ಜೀರ್ಣವಾಗಲಿ, ನಿನಗೆ ಪ್ರತ್ಯುಪಕಾರ ಮಾಡುವ ಪ್ರಸಂಗ ನನಗೆ ಬರದೇ ಹೋಗಲಿ ಎಂದ.
ಅಂದರೆ ನಿಮಗೆ ಆಪತ್ತು ಬಂದಾಗ ತಾನೇ ಉಪಕಾರ ಬೇಕಾಗೋದು, ಯಾವ ಆಪತ್ತು ಬರೋದು ಬೇಡ ಅಂತ ಹೇಳಿ ಹನುಮಂತ ಇನ್ನೊಂದು, ಯಾರಾದರೂ ನೀವೆಷ್ಟು ಜನ ಅಣ್ಣ ತಮ್ಮಂದರು ಅಂತ ಕೇಳಿದರೆ 4 ಜನ ಅಂತ ಇದುವರೆಗೆ ಹೇಳ್ತಾ ಇದ್ದೆ, ಇನ್ಮೇಲೆ ಹೇಳ್ತೀನಿ ನಾವು 5 ಜನ ಅಣ್ಣ ತಮ್ಮಂದರು ಅಂತ ಹೇಳ್ತಾರೆ. 5 ಜನ ಅಣ್ಣ ತಮ್ಮಂದರು ನಾವು ಅಂತ. ಯಾರು ಅಂದರೆ ನೀನೂ ಒಬ್ಬ ನನ್ನ ತಮ್ಮ ಇದ್ದ ಹಾಗೆ, ಭ್ರಾತೃ ಪ್ರೇಮ ತೋರಿಸಿದ್ದಿ ನೀನು, ಬರೇ ಭೃತ್ಯ ಅಲ್ಲ ನೀನು, ಒಡ ಹುಟ್ಟಿದ ತಮ್ಮ ಇದ್ದ ಹಾಗೆ ಅಂತ ಹೇಳಿ ಅವನನ್ನು ದೃಢವಾಗಿ ಆಲಿಂಗನೆ ಮಾಡಿಕೊಂಡು ಬೇಕಾದ ಸ್ವಾತ್ಮಪ್ರದಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ರಿಷದಮುಂ ಪರಮಾಭಿತುಷ್ಟ. ಸ್ವಾತ್ಮಪ್ರದಾನವನ್ನೇ ರಾಮ ಮಾಡಿದ್ದಾನೆ ಎನ್ನುವಲ್ಲಿಗೆ ಸುಂದರಕಾಂಡ ಮುಕ್ತಾಯ ಆಗ್ತಿದೆ.